ಅಂತ ಒಂದು ಮೂಮೆಂಟ್ ಯಾವ ರೀತಿ ಆಯಿತು ನನ್ನ ಅನುಭವ ಅನ್ನೋದನ್ನು ನಿಮ್ಮ ಜೊತೆನೇ ಪ್ರೆಗ್ನೆನ್ಸಿ ನನ್ನ ಮಗನಿಗೆ ನನಗೆ ವಯಸ್ಸು 17 ವರ್ಷ ಪರಾಗ್ತೈತೆ. ನಮ್ಮ ದೊಡ್ಡವುಗಳು, ನಮ್ಮ ಸಣ್ಣವುಗಳು, ನಮ್ಮ ಸೋದರತ್ತಿಗಳು ಎಲ್ಲರೂ ಫಸ್ಟ್ ಹಿಂಗೆ ಚೀಲ ಇತ್ತು ಅದು ಒಜ್ಜಿ ಇದ್ರೆ 10 ನಿಮಿಷ ಆಯ್ತೇನು 12 ಗಂಟೆಗಿಂತ ಮುಂಚೆನೇ ಕೇರ್ ಸ್ಟಾರ್ಟ್ ಆಗಿದ್ದು ಡೆಲಿವರಿ ಟೈಮ್ದಾಗ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ತಂದ್ಕೊಂಡು ನೋಡ್ರಿ, ನಾನು ಕೂಡ ಆರಾಮಿದ್ದೀನಿ. ಬನ್ನಿ ಫ್ರೆಂಡ್ಸ, ಇವತ್ತಿನ ವ್ಲಾಗ್ನ ಯಾವುದ್ರ ಬಗ್ಗೆ ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ. ನನ್ನ ಮೊದಲ ಪ್ರೆಗ್ನೆನ್ಸಿ ಹಾಗೆ ನನ್ನ ಮೊದಲ ಡೆಲಿವರಿ ಕಥೆನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಅದಕ್ಕೆ ಶೇರ್ ಮಾಡ್ಕೊಳ್ಳೋ ಕೂಡ ಒಂದು ಕಾರಣ ಇದೆ. ಅದ್ರ ಸಲುವಾಗಿ ಈ ಮೂಮೆಂಟಲ್ಲಿ ನನಗೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದ್ರ ಸಲುವಾಗಿ ಮಾಡ್ಕೋತಾ ಇದ್ದೀನಿ. ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡಿರಿ. ಹಾಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಸಪೋರ್ಟ್ ಮಾಡಿರಿ. ಹಾಗೆ ಒಂದು ಲೈಕ್ ಕೊಡಿ. ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ. ಬನ್ನಿ, ಇವತ್ತಿನ ನನ್ನ ಮೊದಲನೇ ಪ್ರೆಗ್ನೆನ್ಸಿ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ಒಂದು ಮೂಮೆಂಟ್, ಒಂದು ಹೊಸ ಖುಷಿ ಅನಿಸುತ್ತೀರಿ ಫ್ರೆಂಡ್ಸ್. ಹಾಗೆ ಮೊದಲ ಡೆಲಿವರಿ ಅಂದರೂ ಕೂಡ ಅಷ್ಟೇ ಫೀಲಿಂಗ್ಸ್ ಇರ್ತದೆ, ಅಷ್ಟೇ ನೆನಪುಳ್ಳಂಥ ಒಂದು ಮೂಮೆಂಟ್ ಅನ್ಬೋದು ನೋಡ್ರಿ. ಮೊದಲ ಪ್ರೆಗ್ನೆನ್ಸಿ ನನಗೆ ಮೊದಲೇ ಪ್ರೆಗ್ನೆನ್ಸಿಗಿಂತ ಅದು ಆದ್ಮೇಲೆ 3 ಡೆಲಿವರಿ ಆಗ್ಯಾವಂದ್ರೂ ಕೂಡ ನನಗೆ ಅದರಷ್ಟು ನೆನಪು ಯಾವೂ ಇಲ್ಲ ರೀ ಫ್ರೆಂಡ್ಸ್. ಅದು ಒಂದು ದೊಡ್ಡ ನನ್ನ ತಲೆ ಒಳಗೆ ಫಿಕ್ಸ್ ಮೈಂಡ್ನೊಳಗೆ ಕೂತ್ಬಿಟ್ಟದೆ. ನಾ ಹೋದಾಗೆ ಅದು ನನ್ನ ತಲೆ ಒಳಗಿಂದ ಹೋಗೋದು ಆ ರೀತಿ ನನ್ನ ಒಂದು ಮೂಮೆಂಟ್ ಅದ ರೀ ಫ್ರೆಂಡ್ಸ. ಯಾವ ರೀತಿ ಎಷ್ಟು ಕಷ್ಟಪಟ್ಟು ಎಷ್ಟು ಇದು ಆಗಿ ನಾನು ಮೊದಲೇ ಮಗನ ಡೆಲಿವರಿ ಯಾವ ರೀತಿ ಆಯಿತು ನನ್ನ ಅನುಭವ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ. ಯಾಕೆ ಈ ಮೂಮೆಂಟಲ್ಲಿ ನಾನು ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡೀನಿ ಅಂದ್ರೆ, ಈಗ ತಾನೇ ಮಧ್ಯಾಹ್ನ ನನ್ನ ಮಗನ ಸ್ಕೂಲಿಂದ ಒಂದು ಮೆಸೇಜ್ ಬಂತು ರೀ. ನಾನು ಕೂಡ ಮೊಬೈಲ್ ಕೈಯೊಳಗೆ ತೊಗೊಳ್ಳಾಗ್ಲೇ ಒಂದು ಮೆಸೇಜ್ ಬಂತು, ನನ್ನ ಮಗನ ಪೇರೆಂಟ್ಸ್ ಮೀಟಿಂಗ್ ಅಂತೇಳಿ ಬಿಜಾಪುರ ಎಕ್ಸಲೆಂಟ್ ಸ್ಕೂಲಿಂದ 10th ಕ್ಲಾಸ್ ರೀ ಈ ವರ್ಷು. ನನಗೆ ಒಂದು ಸ್ವಲ್ಪ ಬ್ಯಾಕಪ್ ಹೋದೆ ರೀ. ನಾನೇ ನನ್ನ ಮಗ ಎಷ್ಟು ಇಟಿ ಇದ್ದ, ಈಗ 10ನೇ ಕ್ಲಾಸಲ್ಲಿ ಓದ್ಲಕತ್ತಾನ. ಅವಾಗ ಉಳಿತಾನ ಇಲ್ಲೋ ಅನ್ನೋ ಪರಿಸ್ಥಿತಿ ಒಳಗೆ ಇವ ಏನು ಆತನ, ಇವನಿಗೆ ಯಾಕೆ ಹಾಕ್ತೀರಿ ಇಷ್ಟು ರೊಕ್ಕ, ಸುಮ್ಮನೆ ರೊಕ್ಕ ಹೆಚ್ಚಾಗ್ಯವೆ ನಿಮಗೆ, ಏನು ಹಡಿಲಾರ್ದು ಮಕ್ಕಳು, ಮುಂದೆ ಹುಟ್ಟಂಗಿಲ್ಲೇನು ಅಂತ ಇಂಥವೆಲ್ಲ ಮಾತುಗಳು ಭಾಳ ಬಂದವ್ರಿ ಫ್ರೆಂಡ್ಸ್. ಅದ್ರ ಸಲುವಾಗಿ ನನಗನ್ನಿಸ್ತು, ಮಕ್ಕಳಂದ್ರೆ ಎಲ್ಲರಿಗೂ ಅದು ಒಂದು, ಅವು ಹೆಂಗೆ ಇರಲಿ, ಅವ್ರ ವೇಟ್ ಕಮ್ಮಿ ಇರಲಿ ಜಾಸ್ತಿ ಇರಲಿ, ಕರ್ಗಿರಲಿ ಬೆಳಗಿರಲಿ, ಅವ್ರು ಹೆಂಗೆ ಇರಲಿ, ಪ್ರತಿಯೊಂದು ಮಕ್ಕಳಿಗೂ ಕಾಗಿ ತನ್ನ ಮಕ್ಕಳಿಗೆ ಕೋಗಿಲೆ ಅಂತಿತ್ತತ್ರಿ. ಅದೇ ರೀತಿ ಪ್ರತಿಯೊಂದು ತಾಯಿ ಕೂಡ ಪ್ರತಿಯೊಂದು ಮಕ್ಕಳು ತಮ್ಮ ಮಕ್ಕಳು ಹೆಂಗೆ ಇದ್ದರೂ ಕೂಡ ಆ ತಾಯಿಗೆ ಅದು ಬಂಗಾರನೇ ವಜ್ರನೇ, ಅದು ಏನು ವರ್ಣಿಸಲಾಗದ ಒಂದು ವಸ್ತು ಅನ್ಬೋದ್ರಿ ಅದು. ಮಗ ಆ ರೀತಿ ನನಗೆ ನೆನಪಾಯಿತು, ಅದ್ರ ಸಲುವಾಗಿ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿರಿ. ನನಗೆ 17ನೇ ವಯಸ್ಸಿಗೆ ನನ್ನ ಮೊದಲನೇ ಪ್ರೆಗ್ನೆನ್ಸಿ. ನನ್ನ ಮಗನಿಗೆ ನನಗೆ ವಯಸ್ಸು 17 ವರ್ಷ ಪರಾಕ್ರಿ ಫ್ರೆಂಡ್ಸ. 17ನೇ ವರ್ಷಕ್ಕೆ ನನ್ನ ಮದುವೆ ಆದ ಕೂಡಲೇ ನನ್ನ ನೆಕ್ಸ್ಟ್ ಮಂತೆ ನಂದು ಕನ್ಸೀವ್ ಆಯಿತು. ಕನ್ಸೀವ್ ಆಗಿ ಆ ಕನ್ಸೀವ್ ಆದ ಟೈಮ್ದಾಗ ನಾನು ಅದೇನೇನೆಲ್ಲ ರೂಟೀನ್ ಅವೆಲ್ಲ ಮುಗಿಸ್ಕೊಂಡು 7ನೇ ತಿಂಗಳಿಗೆ ಇಲ್ಲಿ ಪುಣಾದಿಂದ ಬಂದಾಳಕ್ಕೆ ಹೋದೆ ರೀ. ಅಂದ್ರೆ ಚೊಚ್ಚಿಲ್ಲ ಅಂದರೆ ಅದು ಬಸ್ರಿ ಬೈಕಿ ಆಗಿರ್ಬೋದು, ಅಥವಾ ಒಂದು ಸಂಪ್ರದಾಯ ಆಗಿರ್ಬೋದು, ಕೂಸ ಅದು ಬುತ್ತಿ ರೊಟ್ಟಿ ಅದು ಅಂತಾರೆ ನಮ್ಮ ಉತ್ತರ ಕರ್ನಾಟಕದ ಸೈಡ. ಬಸ್ರಾಣ್ತಿಗೆ ಏನೇನೆಲ್ಲ ಮಾಡಬೇಕಾದ್ರೆ ಸಲುವಾಗಿ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಪುಣಾಕ್ಕೆ ಬರೋದು ಆಗಂಗಿಲ್ಲ. ಬಂದಾಳ ಕರ್ಕೊಂಬರ್ರಿ ನಿಮ್ಮ ಮನೆಗೆ, ನಾವು ಕೂಡ ಒಂದು 4 ರೊಟ್ಟಿ ತರ್ತೀವಿ, 4 ಕರ್ಚಿಕಾಯಿ, ಹಿಂಗೇನೋ ಒಂದು ಹಳ್ಳಿ ಮಂದಿ, ನಮ್ಮ ದೊಡ್ಡವುಗಳು, ನಮ್ಮ ಸಣ್ಣವುಗಳು, ನಮ್ಮ ಸೋದರತ್ತಿಗಳು ಅವರೆಲ್ಲರೂ ಫೋನ್ ಮಾಡೋ ಸಲುವಾಗಿ. ಹಾಗೆ ಮನೇಲಿ ಕೂಡ ನಮ್ಮದು ಒಂದು ಫಂಕ್ಷನ್ ಇತ್ತು ರೀ ಫ್ರೆಂಡ್ಸ ಬಂದಾಳದಾಗ. ಆ ಕಾರಣಕ್ಕಂತಲೇ ನಾನು ಕೂಡ ಬಂದಾಳಕ್ಕೆ ಹೋದೆ. ಆ ಟೈಮ್ದಾಗ ಏನೇನೆಲ್ಲ ಅವು ಸಂಪ್ರದಾಯಗಳು, ಚೊಚ್ಚಿಲು ಬಸ್ರಿ ಬೇಕಿಗೆ ಏನೇನು ಆಗಬೇಕು ಅವೆಲ್ಲ ನಡೆದು ರೀ, ಸ್ಟಾರ್ಟ್ ಆದವು ರೀ ಫ್ರೆಂಡ್ಸ. ಅವೆಲ್ಲ ಪ್ರತಿಯೊಬ್ಬರು ಬರೋದು, ಬುತ್ತಿ ರೊಟ್ಟಿ ಕೊಡೋದು, ಅದು ಮಾಡೋದು ಇದು ಮಾಡೋದು ಸ್ಟಾರ್ಟ್ ಆದ್ರೆ ಗೊತ್ತಿದೆ. ಹಳ್ಳಿಗಳು ಅದೆಲ್ಲ ಡಿಕ್ಲೇರಾಗಿ ಹೇಳೋದೇ ಬೇಡ ಫ್ರೆಂಡ್ಸ್. ಯಾಕಂದ್ರೆ ನಾರ್ಮಲಾಗಿ ಎಲ್ಲರ ಜೀವನದಾಗ ಇದ್ದಿದ್ದೆ ಅದು. ಮೊದಲೇ ಪ್ರೆಗ್ನೆನ್ಸಿ ಅಂದರೆ ಎಲ್ಲರ ಜೀವನದಾಗ ಇದ್ದಿದ್ದೆ ಅದು. ಅದೆಲ್ಲ ಮುಗಿಸ್ಕೊಂಡು ಒಂದಿನ ನಮ್ಮ ದೊಡ್ಡಮ್ಮಗಳು ಅಂದರೆ ನಮ್ಮ ದೊಡ್ಡಪ್ಪನ ಹೆಂಡ್ರಿ ಇಬ್ಬರು ಬಂದು ಬುತ್ತಿ ರೊಟ್ಟಿ ಕೊಟ್ಟು ಹೋದ್ರು ರೀ ಫ್ರೆಂಡ್ಸ. ಇಲ್ಲಿ ಮನೆಯೊಳಗೆ ಕೂಡ ಕುಪ್ಸ ಫಿಕ್ಸ್ ಮಾಡಿಕೊಂಡ್ರು. ಆವತ್ತಿನ ದಿನ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡತ್ತಿದ್ದೆ. ನಮ್ಮ ಅತ್ತೆ, 2ನೇ ಅತ್ತೆ, ಕುಬ್ಸ ಫಿಕ್ಸ್ ಆಗ್ಯದ, ಇನ್ನು ಗೋಧಿ ಹಸನು ಮಾಡಬೇಕು ಅಂದರೆ ಕೌಡ್ಕಾರಿ ಜವಿ ಗೋಧಿ, ಅದನ್ನು ಉಪ್ಪಿಟ್ಟು. ನಮ್ಮ ಬಿಜಾಪುರ ಮಂದಿ ಅಂದ್ರೆ ಫುಲ್ ಜವಾರಿ ಊಟ ರೀ. ಹೊರಗಡೆಯಿಂದ ಯಾಕೆ ಸುಮ್ಮನೆ ತರೋದು, ಮಸ್ತ್ ಜಮಿ ಅದಾವ ಮನ್ಯಾಗ, ಅದನ್ನೇ ಸ್ವಲ್ಪ ರವೆ ಮಾಡ್ಕೊಂಬಂದು ಉಪ್ಪಿಟ್ಟು ಮಾಡಿಸೋರೈತಿ ನಾಳೆ ಕುಬ್ಸ ಟೈಮ್ದಾಗ ಅಂತೇಳಿ ಅದನ್ನೆಲ್ಲ ಸ್ವಚ್ಛ ಮಾಡ್ಬೇಕಂತ ಅತ್ತಿ ಮಾಡ್ಕೊತ ಕುಂತೀರಿ. ಮತ್ತು ಅತ್ತಿ ಮಾಡೋ ಟೈಮ್ದಾಗ ಸ್ವಸ್ಥರು ಕುಂದ್ರಕ್ಕೆ ಆಗಂಗಿಲ್ಲ. ನಾನು ಕೂಡ ಹೋಗಿ ಒಂದು ಸ್ವಲ್ಪ ಇಷ್ಟು ಹಿಂಗೆ ಚೀಲ ಇತ್ತು ರೀ, ಅದು ವಜ್ಜಿ ಇತ್ತು ಚೀಲ, ಅದನ್ನು ತೊಗೊಂಡು ಹಿಂಗೆ ಸರಿಸ್ಬಿಟ್ಟೆ ರೀ ಫ್ರೆಂಡ್ಸ. ಅವಾಗ ಒಂದು ಸ್ವಲ್ಪ ಹೊಟ್ಟೆ ಚಳಕ್ಕೆ ಅನ್ನಂಗೆ ಅನಿಸ್ಬಿಡ್ತು.
ಅವಾಗೇನು ಹೇಳಿಲ್ಲ ರೀ, ಸುಮ್ಮನೆ ನಾರ್ಮಲ್ ಆಗಿರ್ಬೇಕು ಬಿಡು ಅಂಥೇಳಿ ಒಂದಿಷ್ಟು ಹಸನ್ ಮಾಡಿದ್ರೆ ನನಗೆ ಯಾಕೋ ಕುಂದ್ರದೇ ಆಗಲಿಲ್ಲ. ಬಿಟ್ಟು ಹೋಗಿ ಮನ್ಕೊಂಡೆ. ನಮ್ಮ ಅತ್ತೆ ಅಂದ್ರೆ ಯಾಕವ ಅಂತೇಳಿ, ಇಲ್ಲ ನನಗೆ ಯಾಕೆ ಹೊಟ್ಟಿದ ಹಿಂಗೆ ಅಲಾತದ ಅತ್ತಿ ಅಂತೇಳಿ ಮನ್ಕೊಂಡ್ ಜರ ಅಡ್ಡಾಗು ಬಿಡು ಎಲ್ಲ ಹಸನ್ ಮಾಡೋದು, ಹೋಗಿ ಅಡ್ಡಾಗು ಅಂದ್ರಿ. ಹೋಗಿ ಅಡ್ಡಾದ್ರಿ ಫ್ರೆಂಡ್ಸ. ಹೋಗಿ ಕಮ್ಮಿ ಆಗಲೇ ಇಲ್ಲ. ಸಂಜೆ ತನಕ ನೋಡಿದ್ರೆ ಕಮ್ಮಿ ಅನ್ನಿಸ್ಲಿಲ್ಲ. ನಮ್ಮ ಮಾವಾರು ಬಂದಿರಿ ತೋಟದಿಂದ. ಅವರು ಕೂಡ ಯಾಕೆ ಮನ್ಕೊಂಡಳ ಬಸಮ್ಮ ಅಂತೇಳಿ. ಇಲ್ಲ ಅವಳಿಗೆ ಯಾಕೆ ಹೊಟ್ಟೆ ನುಸ್ಲ ಆಗ್ತದಂತ ಅದಕ್ಕೆ ಮನ್ಕೊಂಡಳ. ಮತ್ತು ನಮ್ಮ ಡಾಕ್ಟರ್ ಮಮ್ಮ ಫೋನ್ ಮಾಡಿದ್ರೆ. ಅವಾಗ ಇಲ್ಲಿ ಮೊಬೈಲ್ ಅದೇನು ಇರಲಿಲ್ಲ ರೀ. ಅಂದರೆ ಇದ್ದು ನಮ್ಮ ಮಾಮಾರ ಕಡೆ ಇದ್ದು ರೀ, ನಾ ಹೆಣ್ಮಕ್ಳ ಕಡೆ ಇರಲಿಲ್ಲ, ನಮ್ಮ ಕಡೆ ಇರಲಿಲ್ಲ. ಫೋನ್ ಮಾಡೋಣ ಇಲ್ತೋ ಅವ್ರು ದೊಡ್ಡಗಳು ರೊಟ್ಟಿ ತಂದಾರ, ಕಟ್ಟಿ ರೊಟ್ಟಿ ಊಟ ಮಾಡ್ಯಾಳ, ಅದಕ್ಕೆ ಹಂಗೆ ಆಗ್ಲಕತ್ತಂತೆ ನಮ್ಮ ಡಾಕ್ಟರ್ ಮಮ್ಮ ತಮಾಷೆ ಮಾಡಿದ್ರಿ ಫ್ರೆಂಡ್ಸ್. ಅದು ಹಾಗೆ ಅನಿಸ್ಬಿಟ್ಟಿತ್ತು ನನಗೆ ಕೂಡ. ಏನು ಅಷ್ಟೇ ನಾರ್ಮಲ್ ಅನಿಸಿತ್ತು, ಅಷ್ಟೇ ಸೀರಿಯಸ್ ಇಲ್ಲ ಈ ವಿಷಯ ಅಂತ ಅಂದ್ಕೊಂಡು ನಾನು ಜಾಸ್ತಿ ಇವತ್ತು ಹೇಳಕ್ಕೆ ಹೋಗಿರಲಿಲ್ಲ. ಅದು ಕಮ್ಮಿನೇ ಆಗಲಿಲ್ಲ ಫ್ರೆಂಡ್ಸ. ಅಂದರ ಅಚಾನಕ್ಕಾಗಿ ಮತ್ತೆ ಸಿಂಗಿಗೆ ಹೋದಿರಿ, ಹಿರೇಗೌಡ ಡಾಕ್ಟರ್ ಕಡೆ, ಸುನೀತಾ ಮೇಡಮ್ ಅವ್ರ ಕಡೆ, ಹಿರೇಗೌಡ ಕಡೆ ರಾತ್ರಿನೇ ಗಾಡಿ ಮಾಡಿಕೊಂಡು ರಾತ್ರಿ ಹೋದಿರಿ ಫ್ರೆಂಡ್ಸ. ಹೋದ ಕೂಡಲೇ ಚೆಕ್ ಮಾಡಿದ ಕೂಡಲೇ ಇಲ್ಲ ಪ್ರೆಗ್ನೆನ್ಸಿ ಪೇನೇ ಅದಾವು, ಕೂಸು ಜರ್ದದ ಪೂರ್ತಿ. ಮತ್ತು ಡಾಕ್ಟರ್ ಕ್ಲಿಯರಾಗಿ ಹೇಳಿದ್ರಿ ನಮ್ಮ ಡಾಕ್ಟರ್ ಮಾವಂದ್ರೆ, ಇಲ್ಲರಿ ಮೇಡಮ್ ಇನ್ನೂ 8 ತಿಂಗಳಿಗೆ 10 ದಿನ ಕಮ್ಮಿ ಅದ, 8ರಾಗ ಹುಟ್ಟಿದ್ರೆ ಕೂಸು ಬದುಕಂಗಿಲ್ಲ, ಹೆಂಗೆ ರೀ ವಿಚಾರ ಇದ್ರದ್ದು. ಇಲ್ಲ ನಾ ಮಾಡೋ ಪ್ರಯತ್ನ ಮಾಡ್ತೀನಿ ರೀ ಡಾಕ್ಟ್ರ, ನಿಮ್ಮ ಹಣೆ ಬರ್ದಾಗ ಉಳಿಯೋದಿತ್ತು ಅಂದ್ರೆ ಉಳಿತದ, ನಾ ಅಂತೂ ಗ್ಯಾರಂಟಿ ಕೊಡಂಗಿಲ್ಲ ರೀ ಅಂತ ಹೇಳಿದ್ರು. ಆಯ್ತು ರೀ ಮೇಡಮ್, ನಿಮ್ಮ ಕಡೆ ನಿಮ್ಮ ಮ್ಯಾಲೆ ಬಾರ್ ಹಾಕಿ ನಿಮ್ಮ ಧೈರ್ಯದ ಮ್ಯಾಗ ನಾನು ನಮ್ಮ ಸೊಸೆಗೆ ಅಡ್ಮಿಟ್ ಮಾಡ್ತೀನಿ ರೀ, ಅಡ್ಮಿಟ್ ಮಾಡಿಕೊಡ್ರಿ ಅಂತೇಳಿ ನಮ್ಮ ಮಾಮಾರು ಹೇಳಿದ್ರಿ ರೀ. ಅಡ್ಮಿಟ್ ಮಾಡ್ಕೊಂಡ್ರಿ ಫ್ರೆಂಡ್ಸ. ಸ್ಟಾರ್ಟ್ ಆಯಿತು ಅವೆಲ್ಲ ಪ್ರೊಸೀಜರ್ಗಳು. ಸ್ಟಾರ್ಟ್ ಆದ ಕೂಡಲೇ ಕುಬ್ಸ ಅಲ್ಲೇ ಬ್ಯಾಕಪ್ ಹಿಂದೆ ಉಳಿದು ಬಿಡುತ್ತೆ ಅದು. ಆಮೇಲೆ ಹಿಂದಾಡಿಗೆ 1 ದಿನ ಹೋಯ್ತು, 4 ದಿನ ಹೋಯ್ತು, 5-6 ದಿನ ಹೋಯ್ತು. ನಮ್ಮವ್ವ ಒಂದು ಆಸೆ ರೀ, ಪ್ರತಿಯೊಂದು ತಾಯಿಗೂ ಆಸೆ ಇರೋದ್ರಿ ಫ್ರೆಂಡ್ಸ್. ಅದು ಚೊಚ್ಚಿಲ್ ಮಗಳು ಮೊದಲನೇ ಬಸ್ರಿ ಕುಬ್ಸ ಮಾಡಬೇಕಾಗಿರೋದು ಎಲ್ಲ ಪ್ರತಿಯೊಂದು ತಾಯಿ ಕನಸು ಕೂಡ ಆಗಿರುತ್ತೆ ಫ್ರೆಂಡ್ಸ್. ಅದೇ ರೀತಿ ನನ್ನ ಮಗುವಂದಂತೂ ಸಿಕ್ಕಾಪಟ್ಟು ದೊಡ್ಡ ಕನಸಾಗೈತೆ ರೀ. ಅದರಲ್ಲಿ ತವ್ರ ಮನೆಗೆ ಹೆಣ್ಣು ಕೊಡ್ತೀನಿ, ಎಲ್ಲರ ಕೈಲಿ ಚಲೋ ಅನಿಸ್ಕೊಂಡಂಗೆ ಎಲ್ಲರ್ಕಿಂತ ಗ್ರೇಟಾಗಿ ಕುಬ್ಸಾರ ಮಾಡ್ಬೇಕನ್ನೋಂಥ ನಮ್ಮ ಅವನ್ ಮೈಂಡ್ ಸೆಟ್ ರೀ. ಆ ಟೈಮ್ದಾಗ ನಮ್ಮ ಅವ್ವ ದಿನ ಕೇಳಕ್ಕಿರ ನಮ್ಮ ಮಾಮರಿ, ನಮ್ಮ ಡಾಕ್ಟರ್ ಮಾಮರಿಗೆ, ಇಲ್ಲ ಒಂದು ಹೆಂಗಾರೆ ಮಾಡಿ ಒಂದಿನ ಕಲಕ ಅವಳು ಕರ್ಕೊಂಡು ಹೋಗಿ ಸುಮ್ಮನೆ ಬಟ್ಟೆ ಮಾಡಿಕೊಂಡು ಕುಬ್ಸ ಮಾಡ್ಕೊಂಡು ಬಂದುಬಿಡೋ ಸಂಗು, ನೀ ಮೇಡಮರ ಸಂಗಟ ಮಾತಾಡು ಅಂಥೇಳಿ ಒಂದಿನ ನಮ್ಮ ಡಾಕ್ಟರ್ ಮಾಮರ ಮೇಡಮರ ಸಂಗಟ ಮಾತಾಡಿದ್ರಿ ಫ್ರೆಂಡ್ಸ. ಹಿಂಗೆ ರೀ ನಮ್ಮ ಅತ್ತಿಗೆ ಭಾಳ ಆಸೆ ಅದ ನಮ್ಮ ಸೊಸೆಗೆ ಕುಬ್ಸ ಮಾಡ್ಬೇಕಂಥೇಳಿ. ಒಂದಿನ ಸುಮ್ಮನೆ ಹೋಗಿ ಸಂಜೆ ಟೈಮಲ್ಲಿ ಹೋಗಿ ಬರೀ ಹಾರ ಎಕ್ಸ್ಚೇಂಜ್ ಮಾಡಿಕೊಂಡು ಮತ್ತೆ ರಿಟರ್ನ್ ಕರ್ಕೊಂಬರ್ತೀನಿ ರೀ ಮೇಡಮ. ಅದು ಒಂದು ಆಸೆ ಪೂರೈಸಲಿಲ್ಲ ಅಂದರೆ ನಂದು ನಮ್ಮ ಅತ್ತಿದ್ದು ಮನಸ್ಸು ನೋಯಿಸ್ದಂಗೆ ಆತು ನನಗೆ. ಅದೊಂದು ಆಸೆ ಭಾಳ ಅದ ರೀ, ನಮ್ಮ ಅತ್ತಿಗೆ ಮಾಡಬೇಕು ನಾವು ಅವ್ರ ಮಗಳಿಗೆ ಅಂತ ಹೇಳಿದ್ವಿ. ಅವರು ಹಿರೇಗೌಡ ಡಾಕ್ಟರ್ನ ಇಲ್ಲರಿ, ಅದ್ರ ಜವಾಬ್ದಾರಿ ನಾನಲ್ಲ ಡಾಕ್ಟರ್, ನೀನು ಹಣೆ ಬರ, ನೀ ಕರ್ಕೊಂಡು ಹೋಗ್ತೀರ ಹೋಗು, ಒಂದು ಸ್ವಲ್ಪ ಹುಷಾರ್ಲಿಂದ ಕರ್ಕೊಂಡು ಹೋಗು, ಪರವಾಗಿಲ್ಲ, ದೇವ್ರ ಮೇಲೆ ಬಾರ್ ಹಾಕಮ್ಮ ನಾವು ನೀವು ಕೂಡಿ ಅಂತೇಳಿ ಅವರು ಕೂಡ ಒಪ್ಕೊಂಡ್ರು ಫ್ರೆಂಡ್ಸ. ಒಪ್ಕೊಂಡು ಕೂಡಲೇ ಎಲ್ಲ ಮತ್ತೆ ಎಲ್ಲ ಫಿಕ್ಸ್ ಮಾಡಿ ನಮ್ಮ ನಮ್ಮ ಡಾಕ್ಟರ್ ಮಮ್ಮ ಬಂದು ನಮ್ಮ ಅವ್ವ ಹೇಳಿದ್ರಿ, ಇಲ್ಲ ಅತ್ತಿಗೆ ಹಿಂಗೆ ಹೇಳ್ಯಾರ ಮೇಡಮರು, ನೀ ಕುಬ್ಸ ಮಾಡೋಕೆ ಸ್ಟಾರ್ಟ್ ಮಾಡು, ನೀ ಹೋಗಿಬಿಡು ನಿಮ್ಮ ಊರಿಗೆ, ಅಲ್ಲಿ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು ಮಾಡ್ಕೊ, ಇಲ್ಲಿ ನಾವು ಮಾಡ್ಕೋತೀವಿ, ಒಂದಿನ ಮುಗಿಸ್ಬಿಡಮ್ಮ ಅಂತ ಹೇಳಿದ್ರಿ ನಮ್ಮ ಮಾಮರು. ನಮ್ಮ ಅವ್ವ ಹ್ಞೂ ಅಂತೇಳಿ ಖುಷಿಲೇ 4 ಗಂಟೆಯಿಂದ ನನ್ನ ಕಡೆ, ಮತ್ತು ಅಡ್ಮಿಟ್ ಇದ್ದ ಸಲುವಾಗಿ ನನ್ನ ಕಡೆ ಇದ್ದರೆ ನಮ್ಮವ್ವ 4 ಗಂಟೆಗೆ ಬಿಟ್ಟು ನಮ್ಮವ್ವ ಊರಿಗೆ ಹೋದ್ರಿ ಫ್ರೆಂಡ್ಸ. ಆವಾಗ ನಮ್ಮ ಮನೆಯವರು ಹಾಗೆ ಇಲ್ಲಿ ಪುಣಾದಿಂದ ಅತ್ತಿ ನೋಡಿದ್ರಲ್ಲ, ಅವರು ಕೂಡ ಬಂದಿದ್ದರು, ಅವ್ರ ಹಾಸ್ಪಿಟಲಲ್ಲಿ ನನ್ನ ಸಂಗಟ ಇದ್ದರು ಫ್ರೆಂಡ್ಸ. ಅವ್ರು 4 ಗಂಟೆಗೆ ಊರಿಗೆ ಹೋಗ್ಯಾರ ಫ್ರೆಂಡ್ಸ. ರಾತ್ರಿ 12 ಗಂಟೆ ಆಗಿ 10 ನಿಮಿಷ ಆಗಿತ್ತು, ನನ್ನ ಮಗ ಹುಟ್ಟುಬಿಟ್ಟ ರೀ. ಅವ್ರ ಕನಸು ನನಸಾಗೆ ಉಳಿತು ರೀ, ಅಲ್ಲಿ ಕನಸಾಗೆ ಉಳಿತು, ನನಸಾಗಲಿಲ್ಲ ರೀ ಅವ್ರದ್ದು. ರಾತ್ರಿ 12 ಗಂಟೆ ಆಯಿತು, 12 ಗಂಟೆಗೆ 10 ನಿಮಿಷ ಆಯಿತು. ಪೇನ್ 12 ಗಂಟೆಗಿಂತ ಮುಂಚೆನೇ ಪೇನ್ ಸ್ಟಾರ್ಟ್ ಆಗಿದ್ದು. ಡೆಲಿವರಿ ರೂಮ್ನಾಗ ಕರ್ಕೊಂಡೋಗಿ, ಇಲ್ರಿ ಡೆಲಿವರಿ ಆಗಲೇಬೇಕು, ಆಗ್ತದೆ, ಈಗ ನಾವು ಏನು ಮಾಡಿದ್ರೂ ಸಾಧ್ಯ ಇಲ್ಲ. 10 ದಿನ ಮುಂಚೆ ನಾವು ಒತ್ತು ಹಾಕೋದು ಬಂದೀವಿ. 8 ತಿಂಗಳ ಮ್ಯಾಗ 3 ದಿನಕ್ಕೆ ಡೆಲಿವರಿ ಆಯ್ತು ರೀ ಫ್ರೆಂಡ್ಸ. ಅದನ್ನ ಮೊದಲೇ ಅವ ಗರ್ಭಾಶಯದಿಂದ ನನ್ನ ಮಗ ಜರ್ದದಂತ ಕ್ಲಿಯರಾಗಿ ಹೇಳಿದ್ದೀರಿ. ಅಂದ್ರೆ ಕೂಸಿನ ಮನೆ ಒಳಗಿಲ್ಲ, ಅವ ಕೂಸಿನ ಮನೆ ಬಿಟ್ಟು ಮುಂದೆ ಜಾರ್ಯಾನ, ಮುಂದೆ ನಿಮ್ಮ ದೈವ ಅವ ಅದು ಹೊಟ್ಟೆ ಒಳಗಿದ್ರೆ ಇರ್ಬೋದು, ಇಲ್ಲಾಂದ್ರೆ ಯಾವ ಮೂಮೆಂಟ್ದಲ್ಲಿ ಬೇಕಾದರೂ ಕೂಡ ನೀವು ರಿಸರ್ಚ್ಗೆ ಹೋದ್ರೂ ಕೂಡ ನಿಮ್ಮದು ಕೂಸು ಬರ್ಬೋದು ಹೊರಗಡೆ. ಅದು ನಾನು ಜವಾಬ್ದಾರಿ ಇಲ್ಲ ಅಂತ ಸಾಕಷ್ಟು ನಂಗೆ ರಿಸರ್ಚ್ ಸತಿ ಬೆಡ್ ಮ್ಯಾಗೆ ಮಾಡಿಸಿದ್ರಿ ಫ್ರೆಂಡ್ಸ್. ಅಂದರೆ ಟಾಯ್ಲೆಟ್ಗೆ ಹೋಗೋದು ಬೇಡ ಅಂತೀವಿ, ಆ ರೀತಿ ರಿಸ್ಕ್ನೊಳಗೆ ನನ್ನ ಮೊದಲ ಪ್ರೆಗ್ನೆನ್ಸಿ ಆಯ್ತು ಫ್ರೆಂಡ್ಸ. ಮುಂದೆ ರಾತ್ರಿ 12 ಗಂಟೆಗೆ 10 ನಿಮಿಷದೊಳಗೆ 10 ನಿಮಿಷಕ್ಕೆ ನನ್ನ ಮಗ ಹುಟ್ಟಿದ ರೀ. ಆ ಟೈಮ್ದಲ್ಲಂತೂ ಫುಲ್ ಖುಷಿ, ಎಲ್ಲ ಆಲ್ ಫ್ಯಾಮಿಲಿ ಮೆಂಬರ್ಸ್ ತುಂಬಾ ಖುಷಿ. ಅದ್ರಲ್ಲಿ ಗಂಡು ಮಗು ಹುಟ್ಟಾನ, ಅವ್ನು ನೋಡಿಲ್ಲ ರೀ, ಅವ್ನ ಮುಖ ನೋಡಿಲ್ಲ, ಅವ ಏಟಾದ್ರೆ ನಾನು ನೋಡಿಲ್ಲ. ಹೊರಗಡೆ ಡಾಕ್ಟ್ರ್ ಸಿಸ್ಟರ್ಸ ಇಲ್ಲ, ಗಂಡು ಮಗು ಆಯಿತು, ಬಣೆತನ ಆಯಿತು, ಗಂಡು ಮಗು ಆಯ್ತು ಅನ್ನೋದೇ ಒಂದು ಖುಷಿ ಆ ನಮ್ಗೆ ಖುಷಿ ಇದ್ದು ರೀ. ಅದೇ ಟೈಮಲ್ಲಿ ರಾತ್ರಿ 12 ಗಂಟೆಗೆ ನಮ್ಮ ಅಪ್ಪಗೆ ಫೋನ್ ಮಾಡ್ಯಾರಿ,
ಇಲ್ಲ ಬಣೆತನ ಐತ್ರಿ ಹಿಂಗೆ ಗಂಡದ ಕೂಸ ಅಂತೇಳಿ. ಆ ಟೈಮ್ದಾಗ ನಮ್ಮವ್ವ ಫುಲ್ ಅಳದ್ರಿ. ಅಂದ್ರೆ ಎಷ್ಟೋ ದಿನ ಇದ್ದು 10 ದಿವಸ 13 ದಿವಸ ನನ್ನ ಸಂಸಾರ ಬಿಟ್ಟು ಹೋಗಿ ನನ್ನ ಮಗಳ ಕಡೆ ಇದ್ದೆ. ನನ್ನ ಮಗಳು ಚೊಚ್ಚಿಲ್ ಬಣೆತನ ಟೈಮ್ದಾಗ ನಾ ಜೊತೆಯಾಗಿರಲಿಲ್ಲ ಅಂತೇಳಿ ಆ ಒಂದು ತ್ರಾಸಿಗೆ ನಮ್ಮವ್ರು ರಾತ್ರಿನ ಅದೇ ಟೈಮ್ದಾಗ ಎದ್ದು ಅಲ್ಲೆಲ್ಲ ಅವ್ರಿಗೆ ಮನ್ಯಾಗ ಯಾರೂ ಇಲ್ಲರಿ. ಇಬ್ಬರು ತಮ್ಮಗಳು, ನಮ್ಮ ತಂಗಿ, ನಮ್ದು ವಯಸ್ಸಾದ ಅಜ್ಜಿ, ನಮ್ಮಪ್ಪ ಅವರೆಲ್ಲರಿಗೆ ಏನೇನು ಮಾಡಿ ಅಡುಗೆ ಮಾಡಿಡ್ಲಿಕ್ಕೆ ಅದೇನೇನೋ ಪ್ರಿಪ್ರೇಷನ್ ಏನೇನು ಮಾಡಬೇಕು, ಹಾಗೆ ನಾನು ಬಾಣ್ತಿಗೆ ಏನು ತರಬೇಕು ಅನ್ನೋದನ್ನು ಕೂಡ ಅದೇ ಟೈಮಲ್ಲೇ ಪ್ರಿಪ್ರೇಷನ್ ಮಾಡಿಕೊಂಡು ಬೆಳಗ್ಗೆ 6-6:30 ಅಷ್ಟರಲ್ಲೇ ಸಿಂಗಿ ಬರ್ತಾಳ್ರಿ ನಮ್ಮವ್ವ. ಬಂದ್ಕೊಳ್ಳಿ ಟೈಮ್ 12 ಗಂಟೆ 10 ನಿಮಿಷಕ್ಕೆ ಹುಟ್ಟದ ಮಗ. ಐಶ್ವರ್ಯಾಗ ಒಯ್ದಿಟ್ರಿ. ಅವನು ವೇಟ 1 kg ಇನ್ನೂ 10 ಗ್ರಾಮ್ ಕಮ್ಮಿ ಇದ್ದಾರೆ ಫ್ರೆಂಡ್ಸ್. ನಾನು ಸಾರಿ ಫ್ರೆಂಡ್ಸ್, ಏನೋ ಒಂಥರ ಇದು ಆಗ್ಲಾಗತ್ರಿ, ಅದಕ್ಕೆ ಸ್ವಲ್ಪ ಆಫ್ ಮಾಡಿದ್ದೆ. 1 kg 10 ಗ್ರಾಮ್ ಕಮ್ಮಿ ಇದ್ದಾರೆ. ನಾನು ಕೂಡ ನೋಡಿಲ್ಲ, ಮುಖಾನೇ ನೋಡಿಲ್ಲ. ಒಟ್ಟು ಗಂಡು ಹುಟ್ಟ್ಯದ ಅನ್ನೋದು ಒಂದೇ. ನಮ್ಮ ಮಾಮರು ಬುಧವಾರ ಹುಟ್ಟೆನ, ಗಂಡದ ಬುಧವಾರ ನಾ ಅಂದೆ ಇಲ್ಲ ಟೈಮ್ ನೋಡಿನ ಮಮ್ಮ. ನಾನು 12 ಗಂಟೆಗೆ 10 ನಿಮಿಷ ಆಗಿತ್ತು. ಬುಧವಾರ ಅಲ್ಲ ಗುರುವಾರ ನೆರಳು ಬಿದ್ದದ. ಪಂಚಾಂಗ ಕೇಳುವಾಗ ಕರೆಕ್ಟ್ ಕೇಳ್ರಿ, ಮತ್ತು ಬುಧವಾರ ಅಂತ ಹೇಳ್ಬೇಡ್ರಿ. 12 ಗಂಟೆಗೆ 10 ನಿಮಿಷ ಆಗಿತ್ತು ಟೈಮ್ ಅಂಥೇಳಿ. ಒಂದು 10 ನಿಮಿಷ ಮುಂಚೆ ಹುಟ್ಟಿದ್ರು ಬುಧವಾರ ಹುಟ್ಟಿದ್ರೆ ಅದೃಷ್ಟ ಗಂಡಸ ಮಕ್ಕಳು ಅಂತೇಳಿ ಈ ರೀತಿ ನಮ್ಮ ಮಾಮರಿಗೆ ಮೈಂಡ್ ಸೆಟ್ ರೀ. ಅದು ದೇವ್ರು ಯಾವ ಟೈಮ್ದಾಗ ಕಣ್ ತೆರಿಬೇಕು ಆ ಟೈಮ್ದಾಗ ಕಣ್ ತೆರಿತು. ನಾವೆಲ್ಲ ಏನು ಅನ್ನೋದನ್ನು ಸುಳ್ರಿ ಫ್ರೆಂಡ್ಸ. ಇದೆಲ್ಲ ಮುಗಿಸ್ಕೊಂಡು ಅವ ಐಶ್ಯೂದಾಗ ಹೋದ್ರಿ ಫ್ರೆಂಡ್ಸ. 27 ದಿನ ನನ್ನ ಮಗ ಐಶ್ಯೂದಾಗ, ನಾನು ಬೆಡ್ನಾಗ. ಅಂದರೆ ಒಂದು 5-6 ದಿವಸ ಅಷ್ಟೇ ನಾನು ಹಾಸ್ಪಿಟಲ್ದಾಗ ಇದ್ದಿದ್ದು. ಆಮೇಲೆ ನಾ ಮನೆಗೆ ಬಂದಿರಿ ಫ್ರೆಂಡ್ಸ್. ಅಲ್ಲೇ ಸಿಂದಗಿ ಒಳಗೆ ನಮ್ಮ ಪೊಲೀಸ್ ಮೆಂಬರು ಕೆಲಸ ಮಾಡ್ತಿದ್ರು. ಅಂದರೆ ಪೊಲೀಸ್ ಸ್ಟೇಷನ್ದೊಳಗಿದ್ದರು ಅವ್ರು. ಸಿಂದಗಿ ಪೊಲೀಸ್ ಸ್ಟೇಷನ್ದಾಗೆ ಕೆಲಸ ಮಾಡ್ತಿದ್ರು. ಅಲ್ಲೇ ಮನೆ ಕೂಡ ಮಾಡಿದ್ರು. ನನಗೆ ಡಾಕ್ಟ್ರು, ನರ್ಸು ಮತ್ತು ಒಂದು 15 ದಿನ ಆಗಿತ್ತು ರೀ. ಅಷ್ಟೊತ್ತಿಗೆ 13 ದಿವಸ ಆಗಿತ್ತು ಅಡ್ಮಿಟ್ ಆಗಿ. ಆಮೇಲೆ ಒಂದು 5-6 ದಿನ ಆಯಿತು ನಾ ಡೆಲಿವರಿ ಆದ ಕೂಡಲೇ ಇದ್ದಿದ್ದು. ಅವ್ರಂದ್ರೆ ಸುಮ್ಮನೆ ಚೊಚ್ಚಿಲ್ ಬಾಣೆತನ ಅದ ರೀ, ಕೂಸಿಗೋಸ್ಕರ ತಾಯಿಗೂ ಹೈರಾಣ ಮಾಡ್ತೀರ. ಚೊಚ್ಚಿಲ್ ಬಾಣೆತನ ಅಂದ್ರೆ ಬಿಸಿ ನೀರು, ಅಗಟಿಗೆ ಅದು ಇರ್ತಾವೆ. ಯಾಕೆ ಸುಮ್ಮನೆ ಇಲ್ಲೇ ಮನೆ ಅದ, ಮನೆಗೆ ಕರ್ಕೊಂಡು ಹೋಗ್ರಿ ಬಿಟ್ಟು. ಇಲ್ಲಿ ನಾವು ಹಾಸ್ಪಿಟಲ್ದಾಗ ಇದ್ದರೂ ಕೂಡ ತಾಯಿಗೆ ಮಗುಗಂತರೂ ಅವರು ಬಿಡೋಂಗಿಲ್ಲ, ಮಗಲು ಕೊಡೋಂಗಿಲ್ಲ. ನಾವು ಪೂರ್ತಿ ವೇಟ್ ಕರೆಕ್ಟ್ ಹಾಕಬೇಕು, ನಾರ್ಮಲ್ ವೇಟಿಗೆ ಬರತನ ಅಂತೂ ನಿಮ್ಮ ಕೈ ಒಳಗೆ ಕೊಡೋಂಗಿಲ್ಲ ಅವನಿಗೆ ಅಂತೇಳಿ ಖಂಡಿತವಾಗಿ ಸಿಸ್ಟರ್ಸ್ಗಳು ಹೇಳಿದ್ರಿ, ಡಾಕ್ಟರ್ನೇ ಹೇಳಿದ್ರು. ಬೇಕಿದ್ರೆ ನೀವು ಮನೆಗೆ ಹೋಗ್ಬೋದು, ನೀವು ಅಲ್ಲಿ ತಾಯಿ ಅವಶ್ಯಕತೆ ಇಲ್ಲ, ನಾವು ಪೌಡ್ರಲ್ಲಿ ಹಾಕ್ತೀವಿ, ಎದೆ ಹಾಲೇನು ಬೇಕಂತೇನಿಲ್ಲ, ಪೌಡ್ರಲ್ಲಿ ಹಾಕ್ತೀವಿ, ನೀವು ಆಟೋ ಮೀರಿ ತಂದು ಕೊಡ್ರಿ ಮತ್ತು ಹಿಂಗೆ ಡಾಕ್ಟರ್ ಹೇಳಿದ್ರಿ. ಅವ್ರ ಸಿಸ್ಟರ್ಸ್ ಅಂದರೆ ಇಲ್ಲ ರೀ, ನಿಮ್ಮ ಮಗ ವೇಟ ನಾಜೂಕ್ ಅದನವ, ಸ್ವಲ್ಪ ವೇಟ್ ಕಮ್ಮಿ ಅದ, ನಿಮ್ದು ಇಲ್ಲೇ ಮನೆ ಇರೋ ಕಾರಣ, ಹಾಗೆ ನಿಮ್ಮ ಮನೇಲಿ ಜನ ಜಾಸ್ತಿ ಇರೋ ಕಾರಣ ದಿನ ಬರ್ತೀರಿ ಹೋಗ್ತೀರಿ ನೋಡಿ. ನಾನು ಕೂಡ 13-15 ದಿವಸ ಆಯ್ತು ನೋಡ್ಲಕ್ಕತ್ತೆ ನಿಮ್ಮ ಫ್ಯಾಮ್ಲಿ ಮೆಂಬರ್ಸ್ನ. ಎಲ್ಲರೂ ಕೂಡ ಅಷ್ಟೇ ಕೇರ್ ಮಾಡ್ತಾರೆ. ಇನ್ನೂ ಒಂದು ಸ್ವಲ್ಪ ಕೇರ್ ಮಾಡಿದ್ರಂದ್ರೆ ನಿಮ್ಮ ಮಗ ಆದಷ್ಟು ಜಲ್ದಿ ರಿಕವರಿ ಆಗ್ತಾನವ. ಎದೆ ಹಾಲು ತಂದು ಕೊಡ್ರಿ ಅಂಥೇಳಿ ಅವರ ಸಿಸ್ಟರ್ಸ್ ಹೇಳಿದಾಗ ನಮ್ಮ ಫ್ಯಾಮ್ಲಿ ಮೆಂಬರ್ಸ್ ಕೂಡ ಒಪ್ಕೊಂಡು ಆಯ್ತು ರೀ, ಅವಳಿಗೆ ಮನೆಗೆ ಕರ್ಕೊಂಡು ಹೋಗ್ತೀವಿ, 2 ತಾಸಿಗೊಮ್ಮೆ, ಪ್ರತಿ 2 ತಾಸಿಗೊಮ್ಮೆ ನಾವು ತಂದು ಕೊಡ್ತೀವಿ ಅಂಥೇಳಿ ನಮ್ಮ ಮಾಮರು ಪ್ರತಿಯೊಬ್ಬರು ಕೂಡ ಅಷ್ಟೇ ಕಾಳಜಿಯಿಂದ ನನ್ನ ಮಗನಿಗೆ ಹಗಲತ್ತು 2 ತಾಸಿಗೊಮ್ಮೆ, ರಾತ್ರಿ 2 ತಾಸಿಗೊಮ್ಮೆ ಫಿಕ್ಸ್ ಟೈಮ್ ಟು ಟೈಮ್ ಬಿಡದೆ 20 ದಿವಸ ಹಾಲು ತಂದು ಕೊಟ್ಟರು ಫ್ರೆಂಡ್ಸ. ನಾ ಮನೆಯೊಳಗೆ, ನನ್ನ ಮಗ ಹಾಸ್ಪಿಟಲ್ದೊಳಗೆ. ಅದರಲ್ಲಿ ಗಾಡಿ ಬರೋರಾದ್ರೆ ಓಕೆ ರೀ. ನಮ್ಮದು 2ನೇ ಮಾಮ ಸ್ವಲ್ಪ ಹೈಟ್ ಕಮ್ಮಿ ಇದ್ರು. ಅವ್ರಿಗೆ ಗಾಡಿ ಬರ್ತಿರ್ಲಿಲ್ಲ ರೀ, ಅಂದರೆ 2 ವೀಲರ್ ನಡೆಸ್ತಿರ್ಲಿಲ್ಲ ರೀ ನಮ್ಮ ಮಾಮರು 2 ವೀಲರ್. ಅವರು ಒಂದೊಂದು ಟೈಮ್ದಾಗ ನಮ್ಮದು ಜಾಯಿಂಟ್ ಫ್ಯಾಮ್ಲಿ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕೆಲಸಗಳು ಆ ಕಡೆ ಈ ಕಡೆ ಹೋಗಿದ್ರು. ಅಂದರೆ ಯಾರೂ ಇರಲಿಲ್ಲ ಅಂದರೂ ಕೂಡ ನಾರೇ ಬಂದು ಅವನಿಗೆ ಹಾಲು ಒಯ್ದು ಕೊಡ್ತೀನಿ, ನೀವು ಮನೆಗೆ ಬರೋ ಅಂತೇಳಿ ಎಲ್ಲರೂ ಸೇರಿಸಿ ನನಗೆ ಮನ್ಯಾಗ ಇಟ್ಟು ನನಗೆ ಅಗಟಿ ನೀರು ಫಸ್ಟಿನ ಬಾಣೆತನ ಪ್ರೊಸೀಜರ್, ಫಸ್ಟಿಂದಲ್ಲಿ ಲಾಸ್ಟಿಂದಲ್ಲಿ ಬಾಣೆತನ ಅಂದ್ರೆ ಅವು ಪ್ರೊಸೀಜರ್ಗಳು ಏನೇನೋ ಅವು ಸ್ಟಾರ್ಟ್ ಆದವು ರೀ. ನನ್ನ ಮಗನಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು. 2 ತಾಸಿಗೊಮ್ಮೆ, ಪ್ರತಿ 2 ತಾಸಿಗೊಮ್ಮೆ ಹಗಲತ್ತು ಹೋಗು ಒಯ್ಯೋದು ವಜ್ಜೆ ಅನ್ಸಂಗಿಲ್ಲ ರೀ. ರಾತ್ರಿ ಒಯ್ಯೋದು ಎಷ್ಟು ವಜ್ಜೆ ಆಗ್ತದೆ. ರಾತ್ರಿ 10 ಗಂಟೆಗೆ ಒಯ್ದ್ರು ಅಂದ್ರೆ 12 ಗಂಟೆ, 2 ಗಂಟೆ, 4 ಗಂಟೆ, ಬೆಳಗ್ಗೆ 6 ಗಂಟೆ ತನೂ ಇದೇ ರಾತ್ರಿ. ನಮ್ಮ ಮಾಮರು ಒಂದು ಸಾರಿ 2 ವೀಲರ್ ನಡೆಸಲಾರ್ದ ಮಾಮರು ಕೂಡ ಒಂದಿನ ಯಾರೂ ಇರ್ಲಾರ್ದ ಬಟ್ಟಿಗೆ ಅವರು ಕೂಡ ಸ್ವತಃ ನಡ್ಕೋತ ಈ ಸಿಂದಗಿ ಒಳಗೆ ಕಲ್ಯಾಣ ನಗರದಾಗ ನಮ್ಮ ಮನೆ ರೀ, ಹಾಸ್ಪಿಟ್ಲ್ ಬಸ್ ಸ್ಟ್ಯಾಂಡ್ ಹತ್ತಿರ, ಅಲ್ಲಿಗೆ ಹೋಗಿ ನಡ್ಕೋತ ಬಂದು ನನ್ನ ಮಗನಿಗೆ ಹಾಲು ಒಯ್ದು ಕೊಡ್ತಿದ್ರು ಫ್ರೆಂಡ್ಸ. ನಮ್ಮವ್ವ ಅಂತೂ 3-3.5 ತಿಂಗಳ ಸಂಸಾರ ಅನ್ನೋದೇ ಬಿಟ್ಬಿಟ್ರು. ಆದರೆ ನಮ್ಮ ಅಪ್ಪನ ಮನೆ ಅಂದರೆ ನನ್ನ ತವ್ರ ಮನೆಗೆ ಹೋಗಲೇ ಇಲ್ಲ ರೀ. ಅವ್ರು ಹೊಳೆ ರಿಟರ್ನ್ ಆಗಿ ಸಿಂದಗಿ ಒಳಗೆ ಉಳ್ಕೊಂಡು ಬಿಟ್ರು. ಅವ್ನ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು. 27 ದಿನ
ಮೂಗಲಿ ಹಾಲು ಕೊಡ್ತಾರೆ ಫ್ರೆಂಡ್ಸ್ ನನ್ನ ಮಗ. ಬಾಯಿಗೆ ಅವನಿಗೆ ದರ್ಶನನೇ ಇಲ್ಲ, ತಾಯಿ ಎದೆಗೆ ಅವನಿಗೆ ದರ್ಶನನೇ ಇಲ್ಲ, ಅವನು ಚೀಪ್ಲಿಲ್ಲ, ಆ ಒಂದು ಸೌಂಡ್ನ ಕೇಳಿಲ್ಲ, ಮೊದಲೇ ಮೂಮೆಂಟ್ನ ಅನುಭವಿಸ್ಲಿಲ್ಲ. ಅದೇನೋ ಒಂಥರ ಆ ಮೂಮೆಂಟ್ನ ಯಾವುದೂ ಅನುಭವಿಸಿಲ್ಲ ಅಂತಲೇ ಅನ್ಬೋದು ರೀ ಫ್ರೆಂಡ್ಸ್. ಯಾಕಂದ್ರೆ ಪ್ರತಿಯೊಂದು ತಾಯಿಗೆ ಆ ಮೂಮೆಂಟ್ ಅನುಭವಿಸ್ಬೇಕಾದ್ರೆ ಅದನ್ನೂ ಒಂದು ಅದೃಷ್ಟ ಮಾಡಿ ಬರ್ಬೇಕಂತ ಯಾಕಂತಾರೆ ಫ್ರೆಂಡ್ಸ. ಅದು ನಾ ಅದೃಷ್ಟ ಮಾಡಿಲ್ಲ ರೀ, ಬೇಡ್ರಿ ಆ ವಿಚಾರ. ಅದು ಆದ ಕೂಡಲೇ ಎಲ್ಲ ಮನೆ ಮಕ್ಕಳು ಬರೋದು ಹೋಗೋದು, ದವಾಖಾನೆ ಹಾಸ್ಪಿಟ್ಲ್ ಅಂದ್ರೆ ಚಾಲೂ ಇರ್ತಾವೆ, ಎಲ್ಲ ಸ್ಟಾರ್ಟ್ ಆಗಿದ್ದು ರೀ. ಒಂದು ದಿವಸ ನನ್ನ ಮಗನಿಗೆ ಫುಲ್ ಮೈಯೆಲ್ಲ ತಲೆಯೆಲ್ಲ ಇರಿಬಿ ಹತ್ಬಿಟ್ಟಿದ್ರು ಫ್ರೆಂಡ್ಸ್. ಅಂದರೆ ಇರಿಬಿ ಐಶ್ಯದೊಳಗಿರೋ ಕಾರಣ ಮೂಗಲಿ ಹಾಲು ಕುಡಿತಿದ್ದು, ಅದು ಮೂಗಿನ ಅದು ಲಡಿದೇನು ಓಪನ್ ಇಟ್ಬಿಟ್ಟಾರೆ ಅವರು. ಅದರಲ್ಲಿ ಒಂದೇ ಒಂದು ಡ್ರಾಪ್ ಹಾಲು ಚೆಲ್ಲಿರೋದ್ರಿಂದ ಫುಲ್ಲು ಇರಿಬಿ, ಪೂರ್ತಿ ಐಶ್ಯದಾಗಿ ಫುಲ್ಲು ಇರಿಬಿ ಆಗಿಬಿಟ್ಟು ನನ್ನ ಮಗನ ತಲೆ ತುಂಬ ಇರಿಬಿ. ಅದರ ಜವಳು ಅಂದರೆ ತಲೆ ಕೂದಲಂತೂ ಸಿಕ್ಕಾಪಟ್ಟೆ ಇದ್ದು ರೀ ಅವನಿಗೆ. ಇಷ್ಟೇ ತಲೆ ಇತ್ತು, ಆದ್ರೆ ಕೂದಲೇ ಜಾಸ್ತಿ ಇದ್ದು ರೀ ಅವನ ತಲೆ ಒಳಗೆ. ಅಷ್ಟು ಇರಿಬಿ ಹತ್ತಿ ಒಂದಿನ ಅಕಸ್ಮಾತ್ತಾಗಿ ನಮ್ಮವ್ವ ಮನೆಗೆ ಪುಣಾದನ ಅತ್ತಿ ಮಾಮ ಹಾಸ್ಪಿಟಲ್ದೊಳಗೆ ನನ್ನ ಮಗನ ಜೊತೆ ಇದ್ದರು. ಆ ಡಾಕ್ಟ್ರ್ ಇಲ್ಲ ರೀ ನಿಮ್ಮ ಕೂಸಿಗೆ ಇರಿಬಿ ಹತ್ಯವ, ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಡ್ರಿ ಅಂಥೇಳಿ ನಮ್ಮ ಮಾಮನ ಕೈಯಾಗ ನಮ್ಮ ಅತ್ತೆ ಕೈಯಾಗ ತಂದು ಕೊಟ್ಟಾರಿ. ನಮ್ಮ ಅತ್ತೆ ನಮ್ಮ ಮಾಮ ತೊಗೊಂಡು ತೊಡೆ ಮ್ಯಾಗ ಹಾಕ್ಕೊಂಡಾರೆ ಫ್ರೆಂಡ್ಸ. ಇಷ್ಟೇ ಇದು ಇನ್ನೂ ನನ್ನ ಕೈ ದೊಡ್ಡದಾಯ್ತು. ಇಷ್ಟೇ ಇರ್ತಿದ್ದು, ಇಷ್ಟೇ ತಲೆ, ಇಷ್ಟೇ ಕೈಯ, ಇಷ್ಟೇ ಕಾಲ್ರ ಅಷ್ಟಿದ್ದಾರೆ ಇವ. ತೊಗೊಂಡು ಹಿಂಗೆ ಇರ್ಬಿ ಆರಿಸ್ಲಕತ್ತಾರೆ ಇವರು. ಆರಿಸ್ಕೊಂತ ಅವ್ರಿಗೆ ಕೂಡ ಒಂದು ಸ್ವಲ್ಪ ತ್ರಾಸ ಆಗ್ಯದ ರೀ, ನೋವು ಆಗ್ಯದ. ಆಟಾಟಿಗೆ ಒಂದು 20 ರಿಂದ 22 ದಿವಸ ಏನೋ ಆಗಿತ್ತು ರೀ ಐಶ್ಯದೊಳಗಿದ್ದವ. ಇನ್ನೂ ಏನೋ ರಿಕವರಿ ಕಾಣವಲ್ದು ಒಂದು. ಏನು ಮನುಷ್ಯ ಆತನ, ಸುಮ್ಮನೆ ವ್ಯರ್ಥ ಹಾಕ್ದಂಗೆ ಆಲಕತ್ತದ ಅವನಿಗೆ ದುಡ್ಡ. ಗೌಡತಿ ಮಾತು ಕೇಳಿ ಅಣ್ಣಾರನು ಸುಮ್ಮನೆ ಇವನಿಗೆ ಗಂಟು ಬಿದ್ದಾರ. ಅವನ ಹಣೆ ಬರ, ಅವನ ಆವಿಷ್ಯ ಇರೋತನ ಇರ್ತಾನೆ, ಸುಮ್ಮನೆ ಜಾಕ್ ಮಾಡಿದ್ಕೆ ಏನೂ ಯೂಸ್ ಆಗಲ್ಲ ಅಂಥೇಳಿ ನಮ್ಮ ಮಾಮಾರ ಬಾಯನ್ ಮಾತು ಬರೋದಕ್ಕೆ ಅವ್ವ ಹಿಂದೆ ಬಂದಾಳ್ರಿ. ಅವಳು ಮನೆಗೆ ಊಟಕ್ಕಂತೆ ಮನೆಗೆ ಬಂದಿದ್ದಾಳ್ರಿ. ಅವ್ವ ಬಂದಾಳ, ಅದು ಕೇಳಿಸ್ಕೊಂಡಾಳ್ರಿ ನಮ್ಮವ್ವ. ಕೇಳಿಸ್ಕೊಂಡು ಯಾಕೆ ಹಿಂಗ್ಯಾಕೆ ಏನು ಹೊರಗೆ ಯಾಕೆ ತೊಗೊಂಡು ಕೂತೀರಿ, ಅವನಿಗೇನೋ ಇಲ್ಲಕ್ಕೆ ಹಿಂಗೆ ಇರ್ಬಿ ಹತ್ತಿದ್ದು ತಂದು ಕೊಟ್ಟಾರ ಮೇಡಮರು, ಕ್ಲೀನ್ ಮಾಡ್ಲಕತ್ತೀವಿ ಅಂಥೇಳಿ. ಆಮೇಲೆ ನಮ್ಮವ್ವ ತೊಗೊಂಡು ಕ್ಲೀನ್ ಮಾಡಿಕೊಟ್ಟು ಹೋರಿ ನೀವು ಮನೆಗೆ. ಇಲ್ಲ ಇರ್ತೀವಿ ತಗೋ ಇನ್ನೊಂದು ಸ್ವಲ್ಪ. ಇಲ್ಲ ನೀವು ಹೋರಿ ಮನೆಗೆ. ನಮ್ಮ ಮಾಮಾರಿಲ್ಲ ನಾ ಹೋಗ್ತೀನಿ, ಆದ್ರೆ ನಿಮ್ಮ ಮೊಯ್ನಿ ಇರಲ್ಲಕ್ಕೆ ನಿನ್ನ ಜೊತೆ ಒಬ್ಬಾಕಿನೇ ಆತಿ ಅಂದು. ಇಲ್ಲ ಯಾರೂ ಬೇಡ, ಇಬ್ಬರು ಕೂಡ ಹೋರಿ, ಹಾಗೆ ನಿಮ್ಮ ಅಣ್ಣಗಳಿಗೂ ಬರಬೇಡ ಅಂತ ಹೇಳಿ ದವಾಖಾನಿಗೆ. ನಾ ಮಾಡಬೇಕಾಗ್ಯದ, ನನ್ನ ಬದುಕದ, ನಾ ಮಾಡ್ತೀನಿ. ಇದು ಚೊಚ್ಚಿಲ್ ಬಾಣೆತನ ಮರ್ಚಿಲ್ ಬಾಣೆತನ ಯಾವುದೇ ಇರಲಿ, ಇದು ನನ್ನ ಕರ್ತವ್ಯದ, ನಾ ಮಾಡ್ತೀನಿ. ನಿಮ್ಮ ಮನೆ ನಿಮ್ಮ ಅಣ್ಣಗಳಿಗೂ ನನ್ನ ಮಾತು ಕೇಳಿ ಬರಬೇಡ ಅಂತೇಳು, ನೀವು ಬರಬೇಡ್ರಿ ಅಂತ ಒಂದು ಕ್ಷಣ ನಮ್ಮವನು ರಾಂಗಾಗಿ ಸಿಟ್ಟಿಗೆ ಬಿಟ್ಟಾಳ್ರಿ ಆ ಟೈಮ್ದಾಗ. ನಮ್ಮ ಮಾಮರ್ನ ಯಾಕವ ಹಿಂಗ್ಯಾಕಲ್ಲ ಇಲ್ಲ ಸುಮ್ಮನೆ ಯಾಕೆ ನಿಮ್ಮ ಸಂಸಾರ ಹಾಳು ಮಾಡ್ಕೋತೀರಿ, ಬೇಡ ಏನೋ ಹಾಕ್ಬೇಡ, ಅವ್ನು ಹಣೆ ಬರಿದ್ರೆ ನಾನು ಉಳಿಸ್ಕೊಂಡು ಹೋಗಿರ್ತೀನಿ, ಇಲ್ಲಿಕಂದ್ರೆ ಇಲ್ಲೇ ಮಣ್ಕೊಟ್ಟು ಹೋಗ್ತೀನಿ ಅವನಿಗೆ, ಬರಬೇಡ್ರಿ ಯಾರು. ಸ್ಟ್ರಾಂಗ್ ಆಗಿಬಿಟ್ಟಾಡ್ರಿ ನಮ್ಮ ಮಾಮಾರ ಅಲ್ಲೇ ತಣ್ಣಗಾಗ್ಬಿಟ್ರು. ಅಂದ್ರೆ ನಮ್ಮ ಮಾಮಾರು ಅಣ್ಣ ತಂಗಿ ಆಗಿರೋದ್ರಿಂದ ನಮ್ಮವ್ವಾಗ ಅವ್ರಿಗೆ ಅಷ್ಟೇ ರೆಸ್ಪೆಕ್ಟ್, ಅವ್ರಿಗೆ ನಮ್ಮವ್ವ ಅಂದರೆ ಅವ್ರಿಗೆ ಕೂಡ ಅಷ್ಟೇ ಕಾಳಜಿ ರೀ ಫ್ರೆಂಡ್ಸ. ಅದೆಲ್ಲ ಆಗಿ ನನ್ನ ಮಗ ಒಂದು ಅದೇನೇನೋ ಪ್ರೊಸೀಜರ್ ಮುಗಿಸ್ಕೊಂಡು ಭಾಳ ಅಂದ್ರೆ ಭಾಳ ಅದ ರೀ ಒಂದು ಹಿಸ್ಟ್ರಿ. 27 ದಿನ ಆದ ಕೂಡಲೇ ಮನೆಗೆ ಹೋಗಿ ಮುಂದೆ 3 ತಿಂಗಳಗಟ್ಟಲೆ ಶಿಂಗೆ ಒಳಗಿತ್ತು. ನಮ್ಮವ್ವ ತನ್ನ ಸಂಸಾರ ಬಿಟ್ಟು ಮನೆಯೊಳಗೆ ಅಡುಗೆ ಮಾಡೋರು ಇರಲಿಲ್ಲ. ನಮ್ಮ ತಂಗಿಗೆ ಅನ್ನ ಸತೆ ಕುದಿಸ್ಲಿಕ್ಕೆ ಬರ್ತಿಲ್ಲ ರೀ ಫ್ರೆಂಡ್ಸ. ಹಾಗೆ ಏನೇನೋ ಮಾಡಿ ಇಲ್ಲಿನಿಂದ ಬಂದಾಳಿಂದ ನಮ್ಮ ನಾದಿನಿಗೆ ಒಯ್ದು ನಮ್ಮೂರಾಗ ನನ್ನ ತವ್ರ ಮನ್ಯಾಗ ಅಡುಗೆ ಮಾಡ್ಲಿಕ್ಕೆ ಬಿಟ್ಟು ಅದೆಲ್ಲ ಮಾಡಿ 3 ತಿಂಗಳ ತನಕ ಹೊಲ ಇಲ್ಲ, ಮನೆ ಇಲ್ಲ, ಯಾವುದೂ ಇಲ್ಲಾರ್ದಂಗೆ ಶಿಂಗೆ ಒಳಗೆ ಕೂತು ಅವನಿಗೆ ಒಂದು ಹಳೆ ಬಟ್ಟೆ ಒಟ್ಟೆ ಯೂಸ್ ಮಾಡಿಲ್ಲ ರೀ ನಾವು. ಈ ನಾರ್ಮಲ್ ಬಾಣೆತನ ಆದ್ರೆ ಸ್ವಲ್ಪ ಹಳೆ ಬಟ್ಟೆ, ಹಳೆ ಬೆಡ್ಶೀಟು ಆ ರೀತಿ ಏನಾದರೂ ಒಗೆದು, ಹಳೇದಂದ್ರೆ ಹೊಲಸಿರೋದಲ್ರಿ, ಅದನ್ನೇ ಕ್ಲೀನ್ ಮಾಡಿ ಹಾಸ್ಲಿಕ್ಕೆ ಬರ್ತಾವೆ. ಬಾಣತಿಗೆ ಎಣ್ಣೆ ಬೆಣ್ಣೆ ಆತವ, ಸುಮ್ಮನೆ ಇದು ಆತವ, ಜಿಗಿಟ್ ಆತವ ಅಂಥೇಳಿ ಈ ರೀತಿ ಹಳೆ ಬಟ್ಟೆ ಕೊಡ್ತಾರೆ ರೀ. ನನ್ನ ಮಗನಿಗೆ ಮೀಟ್ರ್ಗಟ್ಲೆ ಸಂಡಾಸ್ ಅರ್ಬಿ ಅಂದರೆ ಸಂಡಾಸ್ ಮಾಡ್ಲಿಕ್ಕೆ ಡೈಪರ್ ಕೂಡ ಅವನು ಕಾವಾಗ್ತದಂತೆ ಡೈಪರ್ ಕೂಡ ಯೂಸ್ ಮಾಡಿಲ್ಲ. ಪ್ರತಿದಿನವೂ ಕೂಡ ನಾವು ಹೊಸ ಬಟ್ಟೆನೇ ಅಂದರೆ ಅಂಗಡಿ ಒಳಗಿನ ಬಟ್ಟೆನೇ ತಂದು ಅವು ಡೆಟಾಲ್ದೊಳಗೆ ಹಾಕಿ ಅವು ಕುದಿಸಿ ಒಗೆದು ಮಾಡಿ ಅದನ್ನೆಲ್ಲ ಮಾಡಿ ನನ್ನ ಮಗನಿಗೆ ಹಾಸೋದು ಹೊಚ್ಚೋದು ಎಲ್ಲ ಪ್ರತಿಯೊಂದು ಕೂಡ ಅವನಿಗೆ A to Z ಹೊಸದು. ಆ 17-18 ವರ್ಷದಿಂದ ನಮ್ಮಂಥ ರೈತರ ಫ್ಯಾಮ್ಲಿ ಒಳಗೆ ಪ್ರತಿಯೊಂದನ್ನು ಕೊಂಡೋದಂದ್ರೆ ನೀವಂತೆ ಮಾಡಿರಿ ಅಂತಿದ್ರು ಎಷ್ಟೋ ಜನ. ಅದೆಲ್ಲ ಮುಗಿಸಿ ಅವನಿಗೆ ಸ್ಯಾನಿಟೈಸರ್ ಇಲ್ಲಾರ್ದೆ ಆ ಟೈಮ್ದಾಗ ನನಗೆ ಈ ಕರೋನಾ ಬಂದ ಕೂಡಲೇ ಸಾಕಷ್ಟು ಜನಕ್ಕೆ ಸ್ಯಾನಿಟೈಸರ್ ಅಂದರೆ ಗೊತ್ತಾಗಿಲ್ಲ ಫ್ರೆಂಡ್ಸ್. ಆ ಟೈಮ್ದಾಗ ಸ್ಯಾನಿಟೈಸರ್ ಇರಲಾರ್ದೇ ನನ್ನ ಮಗನಿಗೆ ಯಾರೂ ಮುಡ್ತಿರ್ಲಿಲ್ಲ. ಆ ಒಂದು ರೂಮ್ನ್ಯಾಗ ಈ ಹಾಸ್ಪಿಟ್ಲ್ 27 ದಿನ ಹಾಸ್ಪಿಟ್ಲ್ ಮುಗಿಸ್ಕೊಂಡು ಮುಂದೆ ಮನೆಗೆ ಸಿಂದಗಿ ಒಳಗೆ ಮನೆಗೆ ಹೋದ ಕೂಡಲೇ ಆ ರೂಮ್ನ್ಯಾಗ ನಾನು ನಮ್ಮವ್ವ ಬಿಟ್ಟರೆ ಯಾರೂ ಬರ್ತಿರ್ಲಿಲ್ಲ. ಅದು ಒಳಗೆ ಬರಬೇಕಾದ್ರೆ ಪರ್ಮಿಷನ್ ಕೇಳೋರು. ಮೊದಲು ಬರಾಮು ನಾವು ಕೈ ತೊಗೊಂಡಿವಿ, ಕಾಲು ತೊಗೊಂಡಿವಿ, ಬಾತನ ಆಯ್ತು ನಾವು ಬಂದು ಕೂತು ನಮ್ಮ
ಈ ರೀತಿ ವಿಚಾರಿಸಿ ಒಳಗೆ ಬರ್ತಿದ್ರು ಫ್ರೆಂಡ್ಸ್. ಅಂದರೆ ನನ್ನ ಮಗ ಅಷ್ಟು ವೀಕ್ ಇದ್ದ. ಅಂದರೆ ಇನ್ನೊಬ್ಬರು ಉಸಿರು ಬಡೋದು, ಇನ್ನೊಬ್ರದ್ದು ಇದು ಇನ್ಫೆಕ್ಷನ್ ಆಗಿ ಅವನಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಭಾಳ ಅಂದ್ರೆ ಭಾಳ ಮಾಡಿವ್ರಿ ಫ್ರೆಂಡ್ಸ. ನಮ್ಮ ಮಾಮರನ್ನವ್ರು, ನಮ್ಮ ಪೊಲೀಸ್ ಮಾಮರನ್ನವ್ರು, ನಮ್ಮ ಅವ್ವಾಗ. ಅವ ಮುಂದೆ ವಯಸ್ಸಾಗಿ ಮುತ್ತೆ ಆದ ಕೂಡಲೇ ಅವ್ನ ಮೊಮ್ಮಕ್ಕಳಿಗೆ ಸತಿ, ಅಂದರೆ ನನ್ನ ಮಗ ತನ್ನ ವಯಸ್ಸಾಗಿ ಮುತ್ತೆ ಆದ ಕೂಡ ಟೈಮ್ದಾಗ ತನ್ನ ಮೊಮ್ಮಕ್ಕಳಿಗೆ ಕೂಡ ಹೇಳಿ ಸಾಯಬೇಕು. ಅಂದರೆ ನಮ್ಮ ಆಯಿ ಫೋಟೋ ಇಟ್ಟು ಪೂಜೆ ಮಾಡು, ನಮ್ಮ ಆಯಿನಿಂದನೇ ಬದುಕಿದ್ದೀನಿ. ಅಂದ್ರೆ ನಮ್ಮ ಆಯಿ ಅಷ್ಟು ನನಗೆ ಸೊಸೈಟ್ ಮಾಡ್ಯಾಳ, ಕಾಳಜಿ ತೊಗೊಂಡಾಳ ಅಂಥೇಳಿ ಅವ್ನ ಮೊಮ್ಮಕ್ಕಳಿಗೆ ಸತಿ ಅವನು ಹೇಳಿ ಸಾಯಬೇಕು ಅಂಥೇಳಿ ನಮ್ಮ ಪೊಲೀಸ್ ನಮ್ಮ ಅವ್ವಾಗ ಹೇಳ್ತಿದ್ರು. ಅಂದ್ರೆ ಅವ್ರ ತಂಗಿಗೆ ಹೇಳ್ತಾರೆ, ನಮ್ಮ ಅವ್ವ ತಂಗಿ ಅಲ್ರಿ. ಅಷ್ಟು ಮಾಡಿ ನಿನ್ನ ಬಿಟ್ಟರೆ ಯಾರ ಕೈಲೇನೂ ಸಾಧ್ಯ ಇದ್ದಿದ್ದಿಲ್ಲ. ಅಕಸ್ಮಾತ್ ಬೇರೆದವ್ರಿಗೆ ಯಾರಿಗಾರು ಬಂದರೂ ಇಷ್ಟು ಜಾಕ್ ಮಾಡ್ಲಿಕ್ಕಾಗ್ತಿಲ್ಲ. ಇಷ್ಟಿದ್ದಾವ. ನಾ ಹಾಲು ಕುಡಿಸ್ಬೇಕಾದ್ರೂ ಕೂಡ ಹಿಂಗೆ ಹಿಡ್ಕೊಂಡಾಗೆ ಹಾಲು ಕುಡಿಸ್ಲಿಕ್ಕೆ ಬರ್ತಿದ್ರು ಫ್ರೆಂಡ್ಸ್. ಅಷ್ಟು ಇದ್ದಾವ. ಪ್ರತಿಯೊಂದನ್ನು ಮೂಮೆಂಟ್ ನೆನೆಸ್ಕೊಂಡ್ರೆ ಈ ಸದ್ಯಕ್ಕೆ ನನ್ನ ಮಗ ಈಗ ನನ್ಕಿಂತ ಎತ್ತರ, ನನ್ಕಿಂತ ಹೈಟ, ನನ್ಕಿಂತ ದಪ್ಪ ಆಗ್ಯಾನ್ರಿ ಫ್ರೆಂಡ್ಸ. ಅದೆಲ್ಲ ಈಗ ಹಿಂದಿಂದು ನೆನೆಸ್ಕೊಂಡ್ರೆ ನೆನಪು ಹಾರುವಾಗೇ ಆಗ್ಯಾನ್ರಿ ಫ್ರೆಂಡ್ಸ್. ಆದ್ರೆ ಅದು ಒಂದು ಮೂಮೆಂಟ್ ನನಗೆ ಜೀವನದಲ್ಲಿ ಮರಿಲಕ್ಕೆ ಆಗಲಾರ್ದಂಥ ಒಂದು ಮೂಮೆಂಟ್ ರೀ. ಆ ಟೈಮ್ದಾಗ ಸಂಸಾರ ಕೂಡ ಅಷ್ಟೇ ಹಾಳಾಯಿತು. ನಮ್ಮ ಒಂದು ಹಾಳಂತನಲ್ರಿ, ಅಂದರೆ ಬೆಳೆಸೋದು ಚಲೋ ಐತ್ರಿ. ಅಂದರೆ ಬಿತ್ತೋದು ಬೆಳೆಸೋದು ಚಲೋ ಇತ್ತು. ಅದು ನಮ್ಮವ್ವ ಇರಲಾರ್ದ ಬಟ್ಟಿಗೆ ರೈತರ ಫ್ಯಾಮ್ಲಿ ಆಗಿರೋದ್ರಿಂದ ಹೆಣ್ಮಕ್ಳು ಕೆಲಸ ಮಾಡಿದ್ರೇ ನಡೀತಿದ್ರಿ. ಆ ಟೈಮ್ದಾಗ ನಮ್ಮವ್ವ 3 ತಿಂಗಳುಗಟ್ಟಲೆ ಯಾವಾದನ್ನೂ ವಿಚಾರ ಮಾಡಲಿಲ್ಲ. ಅಷ್ಟು ನನ್ನ ಮೊಮ್ಮಗ ಕರೆಕ್ಟ್ ಆಗಬೇಕು, ನನ್ನ ಮಗಳು ಆರಾಮಿರಬೇಕು, ನನ್ನ ಮೊಮ್ಮಗ ಕರೆಕ್ಟ್ ಆಗಬೇಕು, ಅವ ಜಲ್ದಿ ವೇಟ್ ಆಗಬೇಕು, ಜಾಸ್ತಿ ಜಲ್ದಿ ಇದು ಆಗಬೇಕು ಅಂಥೇಳಿ ಅವ 4 ತಿಂಗಳದವ ಆದ ಕೂಡಲೇ 3.5 kg ಆಗ್ಯಾನ್ರಿ ಫ್ರೆಂಡ್ಸ್. ಈಗ ಭೂಮಿಗೆ ಹುಟ್ಟಿದ ಮಕ್ಕಳೇ, ಆರೋಗ್ಯವಾಗಿರೋ ಮಕ್ಕಳು ಭೂಮಿಗೆ ಬಿದ್ದ ಕೂಡಲೇ 3.5 kg ಇರ್ತಾವೆ. ನನ್ನ ಮಗ 4 ತಿಂಗಳದವ ಆದ ಕೂಡಲೇ 3.5 kg. ಅವ್ನು 3.5 kg ಆಗೋ ತನಕ ಪ್ರತಿದಿನ ಹಾಸ್ಪಿಟ್ಲಿಗೆ ಹೋಗಿ ಹೋಗಿ ಅವ್ನಿಗೊಂದು ಮೋಷನ್ ಮಾಡಿಸ್ಬೇಕಿದ್ರೆ ಕೂಡ ನಾವು ಹಾಸ್ಪಿಟಲ್ದೊಳಗೆ ಹೋಗಿ ಮೋಷನ್ ಮಾಡಿಸ್ಕೊಂಬರ್ತಿದ್ದೆ. ಮನೆಯೊಳಗೆ ನಾರ್ಮಲಾಗಿ ಮೋಷನ್ ಸತೆ ಮಾಡಿರಿ ಫ್ರೆಂಡ್ಸ. ಇನ್ನೇನು ಯೂರಿನ್ ಒಂದೇ ನಾರ್ಮಲ್ ಇತ್ತು. ಅವ್ನು ಸಂಡಾಸ್ ಕೂಡ ನಾವು ಮಾಡಿಸ್ಬೇಕಾದ್ರೆ ಹಾಸ್ಪಿಟ್ಲಿಗೆ ಡಾಕ್ಟರ್ ಕಡೆ ಹೋಗಿ ಅವ್ರೊಂದು ಟ್ಯಾಬ್ಲೆಟ್ ಕೊಟ್ಟು, ಆ ಟ್ಯಾಬ್ಲೆಟ್ ಇದು ಮಾಡಿದಾಗೆ ನನ್ನ ಮಗನ ಸಂಡಾಸ್, ಅಂದರೆ ಸ್ವಲ್ಪ ಸಂಡಾಸ್ ಮಾಡೋ ಟೈಮ್ದಾಗ ಅದು ಸಂಡಾಸ್ ಆಗೋಷ್ಟು ತಡ್ಕೊಳ್ಳೋಷ್ಟು ಶಕ್ತಿ ಕೂಡ ಅವನಿಗೆ ಇರಲಿಲ್ಲ. ಅಂದ್ರೆ ಅಷ್ಟು ವೀಕ್ ಇದ್ದ ರೀ ಅವ, ಅಷ್ಟು ಇದು ಇದ್ದ. ಆ ಟೈಮ್ದಾಗ ಬರ್ತಾ ಒಂದು 4 ತಿಂಗಳಿಗೆ ಅವ 3.5 kg ಆದವ. ಬರ್ಬರ್ತು ಒಂದು ಒಳ್ಳೆ ಡಾನ್ ಟೈಪ್, ಹುಲಿ ಟೈಪ್ ಅದ ರೀ ಫ್ರೆಂಡ್ಸ. ಒಂದು ಸಣ್ಣಗಿರಾಗಿನ ಫೋಟೋ ಹಾಕ್ತೀನಿ ರೀ ಫ್ರೆಂಡ್ಸ, ನೋಡಿರಿ. 1-2-3 ಕ್ಲಿಪ್ ಅದಾವು. ಅಷ್ಟು ಸಣ್ಣವ್ರಿರಾಗಿನ ಏನಿಲ್ಲ ರೀ. ಒಂದು ಸ್ವಲ್ಪ ಇದು ಆದ ಕೂಡಲೇ ಇರೋಗಿನ 1 ವರ್ಷದ ಫೋಟೋ, ಮೊದಲಿನ ಬರ್ಡೇ ಫೋಟೋ ಸ್ಕ್ರೀನ್ ಮ್ಯಾಗ ಹಾಕಿರ್ತೀನಿ ರೀ ಫ್ರೆಂಡ್ಸ್. ತುಂಬಾ ಅದು ಮೂಮೆಂಟ್ ನೆನೆಸ್ಕೊಂಡ್ರೆ ಈ ರೀತಿ ಆಯಿತಾ, ನಾನು ಕೂಡ ಈ ರೀತಿ ಅದನ್ನೆಲ್ಲ ಮಾಡಿ ನೆನೆಸ್ಬೇಕು. ಕೆಲವೊಂದು ಸಾರಿ ನಾನೇ ನಮ್ಮವ್ವನೇ ಬಾಣ್ತಿ, ನಾನು ನಾರ್ಮಲ್ ಇದ್ದಾರೆ ಹಂಗೆ ಇದ್ಬಿಡ್ತಿದ್ದೆ ಫ್ರೆಂಡ್ಸ. ನಮ್ಮವ್ವ ಅಷ್ಟಂದ್ರೆ ಅಷ್ಟು ಮಾಡ್ಯಾಳ. ಕೆಲವು ಹೊರಸ ಅಂತೀವಿ ನೋಡಿ ಫ್ರೆಂಡ್ಸ, ಹೊರಸದ ಮ್ಯಾಗ ಬಾಣ್ತಿ ಮನ್ಕೋಬೇಕು. ಆದರೆ ನಾನು ನನ್ನ ಮಗನ ಪ್ರತಿ 2 ತಾಸಿಗೊಮ್ಮೆ ಹಾಲು ಹಾಕ್ಬೇಕು ರೀ ಅವನಿಗೆ. ಪ್ರತಿ ದಿನ ಹಗಲತ್ನೂ 2 ತಾಸಿಗೊಮ್ಮೆ, ರಾತ್ರಿನೂ 2 ತಾಸಿಗೊಮ್ಮೆ. ನನಗೆ ಆ ಟೈಮ್ದಾಗ ಏನು 17 ವರ್ಷ ಅಂದ್ರೆ ನನಗೆ ಇನ್ನೂ ಅಷ್ಟು ಇರಲಿಲ್ಲ ರೀ. ಬರೀ ನಿದ್ದೆ ಮಾಡ್ಬೇಕು ಅನಿಸ್ತೈತೆ ರೀ ಫ್ರೆಂಡ್ಸ. ರಾತ್ರಿ ನಮ್ಮ ಒಂದು ಸ್ವಲ್ಪ ಹಾಲು ಕುಡಿಸೋ ತಂಗಿ ಐತೆ ಎಬ್ಬಿಸ್ತಿದ್ದೋಡ್ರಿ. ನನಗೆ ಅನ್ಸ್ಬಿಡ್ತೀವಿ, ಸುಮ್ಮನೆ ನೀನೇ ಒಂದಿಷ್ಟು ಪೌಡ್ರಲ್ಲಿ ಕಲಿಸಿ ಕುಡಿಸ್ಬಿಡೆ, ನೀನೇ ಕುಡಿಸೇಯವ ಅಂತಿದ್ದೆ ರೀ. ನಮ್ಮ ಮನ್ಕೊಂಡಾಗ್ಬಿಡು ಅಂತೇಳಿ ನಮ್ಮ ಚಂತನ ಮನೇನ ಕೆಲಸ ಮಾಡೋದು. ರಾತ್ರಿ ನನ್ನ ಮಗನಿಗೆ 2 ತಾಸಿಗೊಮ್ಮೆ ಹಾಲು ಕುಡಿಸಿ ಅವ ಹೆಗಲ ಮ್ಯಾಗ ಹಾಕ್ಕೊಂಡು 3 ಡರಿ ಬಿಟ್ಟಾಗೆ ಅವನಿಗೆ ಹಾಸಿಗೆ ಹಾಕಿದ್ರೆ ಅಂತಾನೆ. ಹಾಸಿಗೆ 3 ಡರಿ ಬಿಡಲಿಲ್ಲ ಅಂದ್ರೆ ನಮ್ಮ ಬೇಚ್ 1 ತಾಸಿಗೆ ಬಿಡಲಕ್ಕ ಒಂದು ಡರಿ ಅಷ್ಟೇ ಹಿಂಗೆ ಹಿಡ್ಕೊಂಡು ಹೋಗಿ, ಯಾಕೆ ಅವ ಇನ್ನೂ ಮಕ್ಕೊಂಡಿಲ್ಲ, ಇನ್ನೂ ಡರಿನೇ ಬಿಡಲಾಗೇನು ತಂಗಿ ಅವ ಅನ್ನಕ್ಕೆ ನಮ್ಮ. ಅಷ್ಟೆಲ್ಲ ಕಷ್ಟಪಟ್ಟು ಅಷ್ಟೆಲ್ಲ ಮಾಡಿ ನನ್ನ ಮಗನಿಗೆ ಇಷ್ಟಿದ್ದವನಿಗೆ ಈಗ 10th ಕ್ಲಾಸ್ ಓದ್ಲಕ್ಕತ್ತಂದ್ರೆ ಅದೇ ಒಂದು ಖುಷಿಯಾಗಿ ಈ ಮೂಮೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಯ್ತು ಫ್ರೆಂಡ್ಸ. ನಾನು ಭಾಳ ಲೇಜಿ ಇದ್ದೆ. ಆದರೆ ಆ ಮಕ್ಕಳಾದ ಕೂಡ ಎಲ್ಲ ತಾಯಿ ಕೂಡ ಲೇಜಿ ಥರನೂ ಹೋಗ್ತದ್ರಿ. ಅವ್ರದನ್ನ ಅಂತ ಸ್ವಂತದ್ದು ತಾವೇನು ಮಾಡ್ಕೋಬೇಕನ್ನೋದನ್ನು ಹೋಗ್ತದೆ. ಎಲ್ಲನೂ ಮಕ್ಕಳಿಗೋಸ್ಕರನೇ ಜೀವನ ಅನ್ನಂಗೆ ಆಗಿಬಿಡ್ತಾರೆ ಫ್ರೆಂಡ್ಸ್. ಆ ಟೈಮಲ್ಲಿ ಒಂದು ಡೆಲಿವರಿ ಟೈಮಲ್ಲಿ ಆ ಗಂಡ ಕೂಡ ನೆನಪಿರಂಗಿಲ್ಲ ರೀ. ನನ್ನ ಮಗ, ನನ್ನ ಮಕ್ಕಳು, ನನ್ನ ಮಗ, ನಮ್ಮ ಹೆಣ್ಣಾಗಲಿ ಗಂಡಾಗಲಿ ಅದ್ರದ್ದು ನೋಡಬೇಕು, ಅದು ರಿಕವರಿ ಆಗಬೇಕು, ಜಲ್ದಿ ವೇಟ್ ಆಗಬೇಕು, ಜಲ್ದಿ ಹೈಟ್ ಆಗಬೇಕು, ಜಲ್ದಿ ಇದು ಆಗಬೇಕು. ಇದು ಒಂದೇ ದಿನ ಡೈಲಿ ತಲೆಯಾಗ ಇರೋ ಹೊಳೆದೇ ಅದು ಒಂದೇ ರೀ. ಮಕ್ಕಳು ಒಂದೇ ದಿನ ಏನು ಮಾಡ್ಬೇಕು, ಏನು ಉಣಿಸಿದ್ರೆ ದೊಡ್ಡವ್ರಾಗಬೇಕು, ಏನು ಉಣಿಸಿದ್ರೆ ಚಂದ ಬೆಳೀತಾರೆ,
ಈ ರೀತಿ ಇರ್ತದೆ ಫ್ರೆಂಡ್ಸ. ಪ್ರತಿಯೊಬ್ಬರಿಗೆ ತಾಯಿ ಕೂಡ ಇದೇ ರೀತಿ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ನನಗೂ ಕೂಡ ಅದೇ ರೀತಿ ಆಗಿತ್ತು. ನನ್ನ ಫಸ್ಟ್ ಡೆಲಿವರಿ ಕತೆ ಕೇಳೋದ್ರಂತರೂ ತುಂಬಾ ಮನಸ್ಸಿಗೆ ನೋವಾಗ್ತಿದ್ರಿ ಫ್ರೆಂಡ್ಸ. ಯಾಕಂದ್ರೆ ಎಲ್ಲರಿಗೂ ಒಂದು ನಾರ್ಮಲಾಗಿ ಡೆಲಿವರಿ ಮಾಡಿಕೊಂಡು ಚೆಂದಾಗಿ ಬೆಚ್ಚಗ ಉಣೋದು, ತಿನ್ನೋದು, ಹೊಚ್ಕೊಳ್ಳೋದು, ಹಾಸ್ಕೊಳ್ಳೋದು, ಈ ರೀತಿ ಚೆಂದ ಮಕ್ಳಿಗೆ ಹಾಲು ಕುಡಿಸೋದು ಇದು ಮಾಡೋದಕ್ಕೆ ಯಾವ ಮೂಮೆಂಟ್ನೂ ಎಂಜಾಯ್ ಮಾಡಿಲ್ಲ. ನನ್ನ ಮಗನಿಗೆ ಏನು 27 ದಿನ ಐಸಿದಾಗಿರುವಾಗ ಅಷ್ಟೇ ನಾನು ಎದೆ ಹಾಲು ಕೊಟ್ಟಿದ್ದೆ. ಆಮೇಲೆ ಮನೆಗೆ ಬಂದ ಕೂಡಲೇ ಮನುಷ್ಯ ಚಂತನ ಬರೋ ಹೋಗೋ ಮಂದಿ ಅವ್ರ ಜೊತೆ ಮಾತಾಡು, ಇವ್ರ ಜೊತೆ ಮಾತಾಡು, ರೆಸ್ಟ್ ಸಿಗಲಿಲ್ಲ, ಅದು ಸಿಗಲಿಲ್ಲ. ರಾತ್ರಿ ಎದ್ದು ಮಕ್ಕೊಳ್ಳೋಕ್ಕೆ ಎದ್ದು ಹಾಲು ಕುಡಿಸ್ಲಿಕ್ಕೆ ಒಲಗಿಸ್ಬಿಡ್ತಿದ್ರಿ. ನಮ್ಮವ್ವ ಪೌಡ್ರಲ್ಲಿ ಮಾಡೋದು, ಪೌಡರ್ ಹಾಕೋದು. ಈಗ ಅನಿಸ್ಲಾಗ್ತದೆ ಎಷ್ಟು ನಾ ಮಿಸ್ ಮಾಡಿಕೊಂಡೆ ಆ ಟೈಮ್ ಅನ್ನೋದನ್ನು. ನೀವು ಕೂಡ ನಿಮ್ಮ ಅನುಭವ ಯಾವ ರೀತಿ ಇತ್ತು, ಫಸ್ಟ್ ಡೆಲಿವರಿ ಕತೆ ಸ್ಟೋರಿ, ಹಾಗೆ ನಿಮ್ಮ ಮೊದಲ ತಾಯಿ ಆಗಿರೋ ಮೂಮೆಂಟ್, ಮೊದಲ ಪ್ರೆಗ್ನೆನ್ಸಿ ಆಗಿರೋ ಮೂಮೆಂಟ್ ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಕೂಡ ತುಂಬಾ ಇಂಪಾರ್ಟೆಂಟ್, ತುಂಬಾ ಖುಷಿ ಕೊಡುವಂಥ ವಿಷಯ ರೀ. ಹೆಂಗೆ ಅನ್ನಿಸ್ತಂತೆ ಕಮೆಂಟ್ ಮಾಡಿ ಫ್ರೆಂಡ್ಸ. ಹಾಗೆ ಸಪೋರ್ಟ್ ಮಾಡಿರಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ತುಂಬಾ ಇನ್ನೂ ಹೇಳಿದ್ರೆ ಜಾಸ್ತಿ ಇದ್ರಿ ಫ್ರೆಂಡ್ಸ, ಹೇಳಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ 1 ವರ್ಷ ಆಗೋಷ್ಟರೊಳಗೆ ಬೆಕ್ಕದಂಗೆ ಬಿಂದಾಸ್ ಇವ್ನಿಗೆ ಹಿಂಗಿದ್ನ, ಇವ್ನು ಇಷ್ಟು ವೇಟ್ ಕಮ್ಮಿ ಇತ್ತಾತು ಯಾರ ಕೈಲೇನೂ ಅನಿಸ್ಕೊಳ್ಳಿಲ್ರಿ. ಈಗ ನೋಡಿದ್ರು ಕೂಡ ಯಾರೂ ಅನ್ನಂಗಿಲ್ಲ ಅವ ಅಷ್ಟು 1 kg ಕಮ್ಮಿ ಇದ್ದ ಅಂತ ಯಾರೂ ಅನ್ನಂಗಿಲ್ಲ ಫ್ರೆಂಡ್ಸ್. ಹಂಗಾಗೇನ ಅದೇ ರೀತಿ ನನ್ನ ಮಗನ ಮ್ಯಾಗ, ನನ್ನ ಮಕ್ಕಳ ಮ್ಯಾಗ ದೇವರ ಆಶೀರ್ವಾದ, ಒಳ್ಳೆ ಬುದ್ಧಿ ಕೊಟ್ಟು, ಒಳ್ಳೆ ಆಯುಷ್ಯ ಆರೋಗ್ಯ ಕೊಟ್ಟು, ಒಳ್ಳೆ ಶಿಕ್ಷಣ ಕೊಟ್ಟು ಕಾಪಾಡಲಿ ಆ ದೇವ್ರಂತ ಆ ಭಗವಂತನಲ್ಲಿ ಪ್ರತಿದಿನ ಕೇಳೋದೇ ಇದು ಒಂದೇ. ನನಗೋಸ್ಕರ ನಾನು ಏನು ಕೇಳ್ಕೊಳ್ರಿ, ನನ್ನ ಮಕ್ಕಳಿಗೋಸ್ಕರ. ಪ್ರತಿಯೊಂದು ತಾಯಿನೂ ಅಷ್ಟೇ ರೀ ಫ್ರೆಂಡ್ಸ. ನಾನಂತೆಲ್ಲ ಪ್ರತಿಯೊಬ್ಬ ತಾಯಿ ಕೂಡ ಏನು ಮಾಡಬೇಕಿದ್ರು ಮಕ್ಕಳಿಗೋಸ್ಕರ, ನನ್ನ ಮಕ್ಕಳಿಗೆ ಮೇನ್ ಕೇಳ್ಕೊತಾ ನಾನು ಕೂಡ ಅದನ್ನೇ ಕೇಳ್ಕೊತೀನಿ. ಹಾಗೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಕೂಡ ಇದೇ ರೀತಿ ನನ್ನ ಚಾನಲ್ ಮೇಲೆ ಇರಲಿ, ನನ್ನ ಮಕ್ಕಳ ಮೇಲೆ, ನನ್ನ ಮಕ್ಕಳಿಗೆ ಆಶೀರ್ವಾದ ಮಾಡಿರಿ ಅಂತ ಕೇಳ್ಕೊತಾ ಇವತ್ತಿನ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್. ಜಾಸ್ತಿ ಡಿಸ್ಟರ್ಬೆನ್ಸ್ ಅನಿಸಿತ್ತು, ಜಾಸ್ತಿ ತಲೆ ತಿಂದಳು ಸಿಸ್ಟರ್ ಅನ್ನಂಗಿತ್ತಂದ್ರೆ ಅಡ್ಜಸ್ಟ್ ಮಾಡಿಕೊಡ್ರಿ. ನಿಮ್ಮ ಮನೆ ಮಗಳು